ನಮಗೆ ಪೇಮೆಂಟ್ಗಿಂತ ಕಂಟೆಂಟೇ ಮುಖ್ಯ. ಎನಿ ಡೇ. ಎಲ್ಲದಕ್ಕೂ ನಂಗೆ ಪೇಮೆಂಟ್ ಇಲ್ಲಿ ಬೇಡ ಕಂಟೆಂಟು ಅಂತ ಹೇಳೋದಕ್ಕಾಗಲ್ಲ. ನಂಗೆ ಪೇಮೆಂಟು ಬೇಕು. ನಂಗೆ ಕಂಟೆಂಟೇ ಸಿಗ್ತಾ ಇಲ್ಲ, ಸೊ ಪೇಮೆಂಟ್. 3 ಜನ ಕಿತ್ತಾಡ್ಬೇಕು. ಕೀರ್ತಿ ನನಗೆ ಬೇಕು, ಕೀರ್ತಿ ನನಗೆ ಬೇಕು. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಪಳಗಿದ್ದೀರಾ. ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ನೀವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ಹಂಬಲ್ ಆಗಿರುತ್ತೆ, ನೀವ್ ಹೇಳಿದ್ರೆ ಇನ್ಸಲ್ಟ್ ಅಲ್ವಾ? ಗೊತ್ತಾಗೋಯ್ತಾ? ಅಮ್ಮ ಅರ್ಜೆಂಟ್, ನನ್ಗೊಂದ್ ಮದ್ವೆ ಆಗೋಯ್ತು, ನಾನ್ ಸಂಜೆ ಮನೆ ಕರ್ಕೊಂಡ್ ಬರ್ತೀನಿ. ಮಾಡ್ಬೇಕಾ ನಿಜವಾಗ್ಲು? ಅವ್ರು ಹೇಳಿದೆಲ್ಲ ಮಾಡ್ತೇನೆ. ಏನಿದೆ, ಮಜಾ ಇರುತ್ತೆ. ಕೇಳಿ ಕೇಳಿ, ನಿಮ್ಗೆ ಏನ್ ಕೇಳ್ತಿರೋ ನಿಮ್ಗೆ ಕೇಳಿ. ಎಷ್ಟು ಟ್ಯಾಲೆಂಟ್ ಇದೆ ನೋಡೋಣ ಕೇಳಿ. ನೋಡ್ದಾ ಖುಷಿ? ನಮ್ಗೆ ಬತ್ತಿ ಇಡ್ತಾ ಇದಾರೆ. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ನಾನು ಚಿಕ್ಕ ವಯಸ್ಸಿಂದ ಏನಕ್ಕೆ ಮದ್ವೆ ಆಗ್ಬೇಕಂತಂದ್ರೆ ಸುಮ್ನೆ ರೆಡಿ ಆಗಕ್ಕೆ ಇಷ್ಟ ನನ್ಗೆ. ಮದ್ವೆ ತರ ರೆಡಿ ಆಗಿ ಫೋಟೋ ತಗೊಳಕ್ ಮದ್ವೆ ಆಗ್ಬೇಕಂತ ಆಸೆ ಇತ್ತು. ಇವಾಗ ಆಲ್ರೆಡಿ ಸಿನಿಮಾಲ್ 2-3 ಸತಿ ಮಾಡಿದ್ನಲ್ಲ, ಸಾಕು ಅನ್ಸ್ತು. ಡಿಪ್ರೆಷನ್. ಇಷ್ಟು ಧೈರ್ಯ ಇದ್ರೆ ಬಾಳು ಬೆಳ್ಳನಿ ಚಪ್ತಾವ್. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ನೀವು ನೋಡ್ತಿದ್ರ ಕೀರ್ತಿ ENT ಕ್ಲಿನಿಕ್. ಅಲ್ಲೇ ಹೋಯ್ತು. ಎಲ್ಲರಿಗೂ ನಮಸ್ಕಾರ. ಹೇಳು ಬ್ರೋ, ನೀನ್ ಹೇಳು ಬ್ರೋ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಈಗ ಒಂದು ಆಕ್ಟಿಂಗ್ ಮಾಡಬೇಕು, 3 ಜನ ಕಿತ್ತಾಡ್ಬೇಕು. ಏನಕ್ಕೆ ಕಿತ್ತಾಡ್ಬೇಕು ಅಂದ್ರೆ, ಕೀರ್ತಿ ನನಗೆ ಬೇಕು, ಕೀರ್ತಿ ನನಗೆ ಬೇಕು, ನಿನಗಿಂತ ನಿನ್ ಖುಷಿನೇ ನನ್ ಖುಷಿ. ನಾವಿಬ್ರು ನಿಂಗೆ ಬಿಟ್ಕೊಡ್ತೀವಿ. ನಾನು ಬೇಡ, ನೀವೇ ಇಟ್ಕೊಳ್ಳಿ. ಕೀರ್ತಿ ನನಗ್ ಬೇಡ ಅಂತ ಜಗಳ ಆಡ್ಬೇಕು. ಏನ್ರಿ ನೀವ್ರಿ? ಈಗ ಇನ್ನೊಂದು 3 to 1 ರಿಯಾಕ್ಷನ್ ಕೊಡೋಣ. 3, 2, 1. ಏನದು ಸ್ಯಾಡ್ ರಿಯಾಕ್ಷನ್ ಕೊಟ್ರಲ್ಲ. ಸ್ಯಾಡ್ ಏನಕ್ಕೆ? ಫುಲ್ ಹ್ಯಾಪಿ, ನಮಗ್ ಬೇಡವಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನೆಕ್ಸ್ಟ್. ಓಕೆ, ಈಗ ಇನ್ನೊಂದು ಸಿಚುವೇಶನ್. ಯಶ್ ಅವ್ರ ಸಿನಿಮಾದಲ್ಲಿ 3 ಫಿಮೇಲ್ ಪಾತ್ರ ಇರುತ್ತೆ. ಐ ಆಮ್ ಲಿಸ್ನಿಂಗ್. ಎಸ್. 3 ಕಣೆ, 3 ಜನ ಇರೋಣ. ಬೇಡ ಭೇದ ಭಾವ ಬೇಡ. 3 ಜನ ಲಿಸ್ನಿಂಗ್. ಯಶ್ ಅಂದ್ರೆ ಪ್ರಾಣ. ಒಂದು ಯಶ್ ಅವ್ರ ಅಕ್ಕನ ರೋಲು, 2 ಹೀರೋಯಿನ್ ರೋಲು. ಯಾರ್ಯಾರು ಯಾವ್ದು ಮಾಡ್ತೀರಾ? ನಾನು ಯಶ್ ಅವ್ರ ಅಕ್ಕನ. ಹೌದಾ? ಯಾಕಂದ್ರೆ ನಾನು ಕನ್ವಿನ್ಸಿಂಗ್ ಆಗಿ ಮಾಡ್ಬೋದು. ಆಂಟಿ ಅಕ್ಕ ರೋಲ್ ಎಲ್ಲ. 2 ಹೀರೋಯಿನ್ ರೋಲ್ ನೀವಿಬ್ರು ಮಾಡ್ಕೋತೀರಾ? ಮಾಡ್ಲಿ. ಇವಳಂತೂ ಅದಕ್ಕೆ ಕಾಯ್ತಾ ಇದೀಯ ತಾನೇ ನೀನು? ಓಕೆನಾ? ನಿಂಗೋಸ್ಕರ ಬಿಟ್ಕೊಡ್ತೀನಿ. ಒಂದು ಹೀರೋಯಿನ್ ಟೈಟ್ಲ್ ಕಾರ್ಡ್ ಸತ್ತೋಗ್ಬಿಡ್ತಾಳೆ. ಒಂದು ಹೀರೋಯಿನ್ ಟೈಟ್ಲ್ ಕಾರ್ಡ್ ಹಾಕ್ಬೇಕಾದ್ರೆ ಸತ್ತೋಗ್ಬಿಡ್ತಾಳೆ. ಇನ್ನೊಬ್ರು ಮಾತ್ರ ಕಂಪ್ಲೀಟ್ ಸಿನಿಮಾ ಇರ್ತಾರೆ. ನೀವಿಬ್ರು ಜಗಳ ಆಡ್ಕೊಳ್ಳಿ ಈಗ. ಹೋಗ್ಲಿ ಬಿಡಿ ಸರ್. ಏನೇನೋ ತ್ಯಾಗ ಮಾಡಿದ್ದೀನಂತೆ. ಇದೊಂದೇನ್ ಸರ್ ಖುಷಿ ಮಾಡಿ ಸರ್. ಪರವಾಗಿಲ್ಲ. ನಾನ್ ಸತ್ತೋಗ್ತೀನಿ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಇಷ್ಟ ಸರ್, ಅಂದ್ರೆ ಪ್ರಾಣ, ಪಂಚ ಪ್ರಾಣ. ನಂಗೆ ರಾಧಿಕಾ ಮ್ಯಾಮ್ ಇಷ್ಟ. ನಂಗೂ ರಾಧಿಕಾ ಮ್ಯಾಮ್ ಇಷ್ಟ. ಹೌದಾ? ಶಿ ಇಸ್ ದ ಓನ್ಲಿ ಹೀರೋಯಿನ್. ಅವ್ರು ಏನೇ ಬಟ್ಟೆ ಹಾಕಿ ಏನೇ ಹಾಕಿದ್ರು ಚೆನ್ನಾಗಿ ಕಾಣ್ತಾರೆ. ನೋಡಿದ್ರೆ ತುಂಬಾ ಇಷ್ಟ. ಸೊ ಈವನ್ ಟುಡೇ ಫೀಲ್ ಮೈ ಗಾಡ್. ನೀವು ಮತ್ತೆ ರಮ್ಯಾ ಅವರೆಲ್ಲ ಒಂದು ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಅಲ್ಲ? ಹೌದು. ರೀಸೆಂಟ್ ಆಗಿ ಸಿಕ್ಕಿದ್ರಾ? ಫ್ರೆಂಡ್ಸ್ ಅನ್ನೋದಕ್ಕಿಂತ ಐಡಲ್. ಕೇಳಿಸ್ಕೊಳ್ಳಿ. ಸಾರಿ, ರೀಟೇಕ್. ಫ್ರೆಂಡ್ಸ್ ಐಡಲ್. ಓವರ್ಲ್ಯಾಪ್. ಶಿ ಇಸ್ ಮೈ ರೋಲ್ ಮಾಡೆಲ್. ಐಡಲ್, ಮೈ ಫೇವ್ರೆಟ್. ನೀವು ಸಡನ್ ಆಗಿ ಇವಾಗ ಫೋನ್ ಮಾಡಿ ಅವರಿಗೆ, ನನ್ನ ಮದುವೆ ಫಿಕ್ಸ್ ಆಯ್ತು, ಸಾರಿ ಹೇಳೋದ್ ಮಾಡ್ತೆ, ಅರ್ಜೆಂಟಲ್ಲಿ ಎಲ್ಲ ಆಗೋಯ್ತು, ಇಷ್ಟು ದಿನ ಮುಚ್ಚಿಟ್ಟಿದೆ, ಇವತ್ತು ಸಂಜೆ ನನ್ನ ಮದುವೆ ಅಂದ್ರೆ ಏನ್ ಅನ್ಬೋದು ಅವರು? ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಂತ ಅನ್ಬಿಟ್ಟು ಬರ್ಬೋದು. ಇವತ್ತು ಸಂಜೆನೆ ಅವ್ರ ಆ ತರ ಎಲ್ಲ ಮನ್ಸಿಗೆ ತಗೊಳಲ್ಲ. ಆಗೋಯ್ತು ಅಂದ್ರೆ ಅವಾಗ್ಲೂ ಮನ್ಸಿಗೆ ತಗೊಳಲ್ಲ ಅನ್ಸುತ್ತೆ. ಹೌದಾ? ಸರಿ, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ.
ನಮ್ಮಮ್ಮಂಗ ಏನಂತ ನಿಮ್ಗೂ ಸೇರ್ಸ್ ಹೇಳ್ಬೇಕು? ಬೈತಾರೆ ಈಗ. ನಮ್ಮಮ್ಮ ಏನೇನೋ ಆಮೇಲೆ ಬೈದ್ಗಿದ್ಬಿಟ್ರೆ ಅಮ್ಮ ಸಾರಿ ಈ ಹೇಳೋಣ ಅನ್ಕೊಂಡಿದ್ದೆ, ಇದೊಂದು ಮದುವೆ ಆಗ್ಬಿಟ್ಟಿದೀವಮ್ಮ, ಬರ್ತೀವಿ ಸಂಜೆ ಮನೆಗೆ ಅಂದ್ರೆ ಏನ್ ಅನ್ಬೋದು ನಿಮ್ಮಮ್ಮ? ಸರಿ ಬೇಗ ಬಾ ಅಂತಾರೆ. ಸಜ್ಜಿ ಹಾಜಿ ಎಲ್ಲ ಹೋಗು ಅಂತಾರೆ, ತಗೊಂಡ್ ಮನೆ ಹೌದಾ? ಎಲ್ಲ ತಗೊಂಡ್ ಹೋಗು ಅಂತಾರೆ. ಮಾಡ್ಬೇಕಾ ನಿಜವಾಗ್ಲು? ಅವ್ರು ಹೇಳಿದ್ದೆಲ್ಲ ಮಾಡ್ತೇನೆ. ಏಯ್ ಏನಿದೆ, ಮಜಾ ಇರುತ್ತೆ. ನನ್ ಫೋನ್ ಕೊಡ್ತೀನಿ. ಆಕ್ಚುಲಿ ಅವ್ರಮ್ಮ ನಮ್ ಚಾನಲ್ ನೋಡ್ತಾರೆ. ಹೌದಾ? ಹ್ಮ್. ಇವ್ರ ಅಮ್ಮನೂ ತುಂಬಾ ಯಾವ್ದೋ ಒಂದು ಫೋನ್ ಇದೆ ಹಂಗೆ ಕಾಣಿಸುತ್ತೆ ನೋಡಿ ಕೊಡಿ. ಇವ್ರ ಅಮ್ಮನ ಬಗ್ಗೆ ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು. ವಿತ್ ಯೋರ್ ಪರ್ಮಿಷನ್ ಮೇ ಐ? ಎಸ್. ಯಾವ್ದೋ ಒಂದು ಇದು ಪ್ರೀಮಿಯರ್ಗೆ ಹೋಗಿದ್ವಿ ಆಯ್ತಾ, ಎಲ್ಲ ಆಯ್ತು ಮುಗಿಸಿ ಬರ್ತೀನಿ ಆಂಟಿ ಬಾಯ್ ಬಾಯ್ ಅಂದ್ರೆ, ಸಿನಿಮಾ ಚೆನ್ನಾಗಿದೆ ಅಂತ ಚೆನ್ನಾಗಿ ಹೇಳಮ್ಮ ಪಾಪ, ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಹೇಳಿದೀನಿ ಆಂಟಿ ಅಂದೆ, ಇನ್ನು ಸ್ವಲ್ಪ ಜಾಸ್ತಿ ಹೇಳು ಪಾಪ, ಅದಕ್ಕೋಸ್ಕರ ಇವೆಲ್ಲ ಮಾಡಿ. ನನ್ಗೆ ಈ ಆಂಟಿಗೆ ಇವಳ ಹೇಳಿ ಮಾಡಿಸ್ದಂಗೆ ತಕ್ಕ ಮಗಳು ಅಂತ. So, ಇವಾಗ ಮಾಡಿ ಇಂಟರ್ವ್ಯೂ ಅಂತ ಹೇಳಿದ್ರೆ ಅಂದ್ರೆ ಸುಮ್ನೆ ಹೇಳಿದ್ದು ಅಂತ ಹೇಳಿದ್ರೆ ಇಂಟರ್ವ್ಯೂ ಅಂತ ಗೊತ್ತು, ಬಟ್ ಎಷ್ಟ್ ಗಂಟೆ ಅಂತ ಹೇಳಿಲ್ಲ. ಮುಗೀತದ ಅವ್ರು ಮುಗಿಸ್ಕೊಂಡು ಹೋಗಿದ್ದು. ಹುಡುಗ ಯಾರು ಹಂಗೆ ಟ್ರೈ ಮಾಡಿ ನೋಡೋಣ ಎಷ್ಟು ಇವ್ರ ಹೆಸರು ಹೇಳ್ಬೇಡಬ್ಬ ಇಸ್ಕೊಂತಿ ಆಮೇಲೆ, ಇವ್ರ ಹೆಸರು ಹೇಳ್ಬೇಡಬ್ಬ ಇಸ್ಕೊಂತಿ ಆಮೇಲೆ. ಐ ವಿಶ್ ಬೀಪ್ಸ್ ಏನು ಬರಲ್ಲ. ಅಮ್ಮ ಏನ್ ಮಾಡ್ತಿದ್ಯಾ? ನಾನ ಪುಳಿಯೋಗರೆ ಮಾಡಿದ್ದೆ ತಿಂತಾ ಇದ್ದೆ. ಅಮ್ಮ ಅರ್ಜೆಂಟ್ ನನ್ಗೊಂದ್ ಮದ್ವೆ ಆಗೋಯ್ತು, ನಾನ್ ಸಂಜೆ ಮನೆ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಇವೆಲ್ಲ ನನ್ನ ಹತ್ರ ರೈಲ್ ಯಾಕೆ ಬಿಡ್ತೀಯ? ನನ್ನ ಜೀವನ ನನ್ನ ತಾಯಿನ ನಂಬ್ತಾ ಇರೋದು ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮನ್ಗೂ ಜೋಕ್ ಅಂತ ಗೊತ್ತಾಗೋಯ್ತು. ಸೊ ಮೈ ಮ್ಯಾರೇಜ್ ಇಸ್ ಅ ಜೋಕ್. No, my marriage is not a joke, guys. What is this? ನಮ್ಮ ಅಮ್ಮನೂ ನಂಬ್ತಾರ babe. What is this? ಅಮ್ಮ ಏನ್ಮಾ ಈ ತರ ಯಾರಮ್ಮ ಅಂತಾರೆ? ಏನ್ ನಾವು ಹೆತ್ತಿರೋರು ಗೊತ್ತಮ್ಮ 30 ವರ್ಷ. ನಾವು ಹೆತ್ತಿರೋರು ಗೊತ್ತಮ್ಮ 30 ವರ್ಷ. ಅಂತ ಹೇಳಿಲ್ಲ ನಾನು ನಿನಗೆ. ನೀನ್ ಏನೇನ್ ಮಾಡ್ತೀಯ ಅಂತ ನಂಗೆಲ್ಲ ಗೊತ್ತಿರುತ್ತೆ. ಅಷ್ಟೇ ನನಗ್ ಗೊತ್ತಲ್ಲಮ್ಮ. My mom's got no chill, guys. No. ಓಕೆ ಪುಳಿಯೋಗರೆ ಇಟ್ಟಿರೋ ಅರ್ಚನಂಗ್ ಪುಳಿಯೋಗರೆ ಇಟ್ಟಿರ್ಬೇಕಂತೆ. ಬಂದ್ ತಿನ್ನೋಷ್ಟ್ರಲ್ಲಿ ಅಳ್ಸೋಗಿರುತ್ತೆ ಅಂತ ಅವ್ರು. ಏನಿಲ್ಲ, ನಾಳೆ ಬೆಳಗ್ಗೆ ತನಕ ಇರುತ್ತೆ ಅದು. ಸೂಪರ್ ಆಂಟಿ, ಕಳೆಕ ಬೀಜ ಒಂಚೂರು ಜಾಸ್ತಿ ಹಾಕು. ಎಲ್ಲಿದ್ಯಾ ನೀನು? ಮುಗಿಸ್ತಾ ನಿಂದು ಇಂಟರ್ವ್ಯೂ? ಈ ಬಿಡೋಲ್ಲ ಇವಯ್ಯ. ಆಂಟಿ ನಮಸ್ಕಾರ, ಕೀರ್ತಿ ಮಾತಾಡ್ತಿದ್ದೀನಿ. ನಮಸ್ತೆ ಕೀರ್ತಿ. ಹೆಂಗಿದ್ದೀರಾ, ಆರಾಮಿದ್ದೀರಾ? ಆರಾಮಾಗಿದ್ದೀನಪ್ಪ, ನೀನು? ನಾನ್ ಕೇಳ್ದೆ ಹಿಂಗಂದ್ರೆ ಅಮ್ಮ ಏನನ್ಬೋದು ಅಂತ. ಸರಿ ಮನೆಗ್ ಬಾ ಫಸ್ಟ್ ಅಂತ ಹೇಳ್ತಾರೆ ಅಂತಂದ್ರು. ಇಲ್ವಪ್ಪ, ಈಗ ಯಾಡೋ ಆಕ್ಟಿಗಲ್ ನೋಡಿಪ್ಪ ನಾವು, ಕಟ್ ಮಾಡಿ ಬೇಗ. ಅಮ್ಮ ಪ್ಲೀಸ್ ಮಾ, ಎಲ್ಲ ಕೇಳಿಸ್ಕೊತಾ ಇದಾರೆ. ನಿನ್ಗೆ ಏನಮ್ಮ, ನೀನು ಕ್ಯಾಮ್ರಾ ರೋಲ್ ಆಗ್ತಿದೆ, ಏನೇನೋ ಮಾತಾಡ್ತಿದ್ಯಲ್ಲಮ್ಮ. ಏನ್ ಮಾತಾಡ್ತಾ ಇದ್ದೀನಿ? ಅದನ್ನೇ ಹೇಳ್ತಾ ಇದ್ದೀನಿ, ಅಷ್ಟೆಲ್ಲ ಗೊತ್ತು ನಂಗೆ ಅಂತ ಹೇಳಿದ್ದೀನಿ. ನೀವು ನಮ್ ಚಾನಲ್ ನೋಡ್ತೀರಾ ಅಂತ ನಾನು ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ನೋಡ್ದೆ, ಬಹಳ ಖುಷಿ ಆಯ್ತು ನಂಗೆ. ಎಲ್ಲ ನೋಡಿದೀನಿ. ಈಗ ಅವಳಷ್ಟೇ, ಇವಳು ನಾನು ಅನ್ಕೊಂಡೆ ಇವಳು ಐಶ್ವರ್ಯನೋ ಬೇರೆ ಬಂದಿದ್ದಲ್ಲ, ಐಶ್ವರ್ಯ ರಂಗರಾಜನೋ ಬಂದಿದ್ದಾಳೆ, ಅವಳು ಆದ್ಮೇಲೆ ನನ್ ಮಗಳದೇನೋ ಅಂತ. ಆರ್ಯವರ್ಧನ್ ಅವ್ರಿಗಿಂತ ಜಾಸ್ತಿ ಇದೆ ಪ್ರಿಡಿಕ್ಷನ್ ನಿಮ್ದು. ಆರ್ಯವರ್ಧನ್ ಅವ್ರಿಗಿಂತ ಜಾಸ್ತಿ ಸಕ್ಸಸ್ ರೇಟ್ ಇದೆ ನಿಮ್ ಪ್ರಿಡಿಕ್ಷನ್. ನಿಮ್ಮ ಮಗಳಿಗೆ ಒಂದು ಇದ್ ಕೊಟ್ಟಿದೀವಿ, ಯಾವ್ದೋ ಒಂದು ಪ್ರಶ್ನೆಗೆ ಒಳ್ಳೆ ಉತ್ತರ ಹೇಳ್ಬಿಟ್ಟು 500 ರೂಪಾಯಿ ಒಂದು ಬಂಡ್ಲು ಗೆದ್ದಿದ್ದಾರೆ. ಒಂದು ನೋಟ್ ಮಾಡಿ, ರಿಯಲ್ ನೋಟ್ಸ್, ನಿಸ್ವಾರ್ಥಿಯಾಗಿ ಉತ್ತರ ಕೊಟ್ಟೋದಕ್ಕೆ. ಮ್ಯಾಥಮೆಟಿಕ್ಸ್ ಇವರು ಮ್ಯಾಥಮೆಟಿಕ್ಸ್ ಹೆಂಗೆ ಸ್ಕೂಲಲ್ಲಿ? ಮ್ಯಾಥಮೆಟಿಕ್ಸ್ ಏನಿಲ್ಲ ಕಣ, ಸೊನ್ನೆನೆ. ಹೌದಾ? 1 2 3 ಅಂತ ನಂಬರ್ಸ್ ಅವೇ ಅಷ್ಟೇನಾ? ಟೆಲಿಫೋನ್ ನಂಬರ್ ಇವ್ರು ನೋಡ್ಕೊಂಡಿದ್ದೀರಾ? ಹೌದೇನೋ, ನಮ್ಮಲ್ಲೆಲ್ಲ ರೇಗಿಸ್ತಾ ಇದ್ರು. ಆದ್ರೆ ಕೊನೆ PUC ದಾಟದ್ಮೇಲೆ ತುಂಬಾ ಬುದ್ಧಿವಂತೆ ಆಗ್ಬಿಟ್ಲ. ಹೌದು, ಈಗಿರೋದು ಇದನ್ನೇ ಬುದ್ಧಿವಂತಿಕೆ ಅಂದ್ರೆ ನೀವು ಇನ್ನು ಮುಂಚೆ ಹೆಂಗಿದ್ರು ಅಂತ ನೋಡ್ಬೇಕಿತ್ತಲ್ಲ ನಾವು. ಇಲ್ಲ ಓದ್ತಾ ಸೈಕಾಲಜಿ ಅಲ್ಲೆಲ್ಲ ಕ್ಲಾಸ್ಗೆ ಫಸ್ಟ್ ಟಾಪರ್ ಇದೆಲ್ಲ ಕಟ್ ಮಾಡ್ತಾರೆ ನೋಡು, ಇದೆಲ್ಲ ಹಾಕಲ್ಲ. ಸೈಕಾಲಜಿ. ನಿಮ್ ಫ್ಯಾಮಿಲಿಲಿ ಈ ಐಂಗ ಬೇಕರಿಗೆ ಎಲ್ಲೋದ್ರು ಕೂಪನ್ ಕೊಟ್ಟಿದಾರಂತೆ, ಹೌದಾ? ಖಂಡಿತ ಇಲ್ಲ. ಡಿಸ್ಕೌಂಟ್ ಕೂಪನ್ ಇಲ್ಲ. 5 ರೂಪಾಯಿ ಪಲ್ಯ ಬನ್ನು ನೀವು ಡಿಸ್ಕೌಂಟ್ ಅಂದ್ರೆ ಅಯ್ಯಂಗಾರಿ ಬೇಕ್ರಿ ಏನ್ ಆಗ್ಬೇಕು. ಆಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಸಹವಾಸ ಸರಿ ಇಲ್ಲ, ಅದೊಂದು ಚೇಂಜ್ ಮಾಡಿಸಿ, ಅದೊಂದು ಟೇಸ್ಟ್ ನಿಮ್ಗೆ ಅಷ್ಟೊಂದು ಸಹವಾಸ ಬಿಡಕ್ ಹೇಳಿ ಸಾಕು. ಪಾಪ ಅರ್ಚನಾ.
ಸರಿ. ಇಷ್ಟ ಬಗ್ಗೆ ಅರ್ಚನಾ ಇಷ್ಟ. ಹೌದಾ, ಸರಿ. ಅವ್ರ ಪಕ್ಕ ಅವ್ರ ಫೇವ್ರೆಟ್ ಹೀರೋಯಿನ್ ಅಂತ ಹೇಳಿ, ಅವ್ರ ಫೇವ್ರೆಟ್ ಹೀರೋಯಿನ್ ಅವರು ನಮ್ಮ ಅಮ್ಮಂದು ಯಾರು ಅರ್ಚನನ? ಖುಷಿ, ನಮ್ಮ ಅಮ್ಮನ ಫೇವ್ರೆಟ್ ಹೀರೋಯಿನ್. ಹೀರೋಯಿನ್ ಖುಷಿ. ಖುಷಿ ಇಷ್ಟ ನಂಗೆ, ತುಂಬಾ ಇಷ್ಟ. ನನಗೆ ಇಷ್ಟೊತ್ತು ನಿಮ್ ಮೇಲೆ ರೆಸ್ಪೆಕ್ಟ್ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಯ್ತು. ಜಾಸ್ತಿ ನಾನೇನು ಕ್ವಶನ್ ಮಾಡ್ತೀನಿ. ನಿಮ್ ಮಗಳಿಗೂ ದೊಡ್ಡ ಅವಾರ್ಡ್ ಬರ್ಲಿ, ಅವ್ರ ಜೊತೆ ಹೋಗ್ಬಿಟ್ಟು ನೀವು ಅವಾರ್ಡ್ ತಗೊಂಡು ಅವ್ರಿಗೆ ಹೇಳಿ ಒಂಚೂರು ಸ್ಟೇಜ್ ಅಲ್ಲಿ ಅವಾರ್ಡ್ ವಿನ್ನಿಂಗ್ ಸ್ಪೀಚ್ ಅಲ್ಲಿ ನಿಮ್ಮ ಅಮ್ಮನ ಹೆಸರು ಹೇಳ್ಬೇಕು ಅಂತ. ಹೇಳ್ತಾಳೆ, ಹಾ. ಹೇಳ್ತಾಳಲ್ಲ. ತಂದ ಹಾಕಕ್ ನೋಡ್ಬೇಡಿ ಪ್ಲೀಸ್, ನಮ್ಮ ಅಮ್ಮಂಗೆಲ್ಲ ಗೊತ್ತು. ಅವ್ರು ನಾನ್ ಮದ್ವೆ ಆಗಿದ್ದೀನಿ ಅಂತಾನೆ ನಂಬ್ಲಿಲ್ಲ. ಸರಿ ಆಂಟಿ, ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು, ನನಗೂ ಖುಷಿ ಆಯ್ತಪ್ಪ, ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್. ಅತ್ತೆ ಆಗಿದ್ದೀರಾ, ಒಂದು ಟೆಂಪ್ರರಿ ಅತ್ತೆ ಆಗಿದ್ದೀರಾ, ಒಂದು 10 ನಿಮಿಷಕ್ಕೋಸ್ಕರ. ನೀವು ಒಳ್ಳೇದಾಗಿ. ಹಳ್ಳಿ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಾಯ್ತು. ಅಳಿಯ ನನ್ನ ನೋಡ್ಕೋಬೇಕು. ಅವ್ರಿಗೆ ದೇವರು ಪ್ರತ್ಯಕ್ಷ ಆದ 2 ವಾರ ಏನ್ ಕೇಳ್ತೀರಾ ಅಂತ ಕೇಳ್ಕೊಂಡ್ರೆ ಫಸ್ಟ್ ನಮ್ಮ ಅಮ್ಮನ್ ಚೆನ್ನಾಗಿ ನೋಡ್ಕೊಂತ ಕೇಳ್ತೀನಿ ಅಂದ್ರ ಅವ್ರು. ಯಾಕೆ ನೀನ್ ನೋಡ್ಕೊಳಲ್ವಾ? ಸಾಕು, ಅದನ್ನ ಹೇಳ್ತಾ ಇರ್ತಾಳೆ. ಮಾಡೋದು ಬೇರೆ ವಿಷಯ, ಆದ್ರೆ ಹೇಳೋದು ಅಂತ ಹೇಳ್ತಾ ಇರ್ತಾಳೆ. ವೆರಿ ನೈಸ್. ನೀವು ಬರ್ಬೇಕಾಗಿತ್ತಲ್ಲ ಇವತ್ತು ಇಂಟರ್ವ್ಯೂ. ಯಾಕೆ ಅದೇ ಟ್ರೈ ಮಾಡಿ ಬಿಸಾಕಕ್ಕೆ ನನ್ನ. ಸರಿ ಸರಿ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಬನ್ನಿ ಇನ್ನೊಂದ್ಸರಿ ಪುಳಿಯೋಗರೆ ಮಾಡ್ಕೊಂಡು ಸೂಪರ್. ಪುಳಿಯೋಗರೆ ಮಾಮಿ. ಬನ್ನಿ. ನೀವು ಅಲ್ಲೇ ರಾಗ ಮತ್ತೆ ಇನ್ಯಾವ್ದು ಪಾಠಶಾಲೆ ಇನ್ನೇನೋ ಎದುರುಗಡೆ ಅಲ್ಲಲ್ಲೇ ರೌಂಡ್ ಹೊಡಿತಾ ಇರ್ತೀರಾ. ನೆಕ್ಸ್ಟ್ ಮೈಸೂರು ಖಂಡಿತ. ಮೈಸೂರೇ ಹೇಳ್ಕೊಂಬಿಡಿ. ಸ್ಪಾನ್ಸರ್ಸ್ ಗೊತ್ತು ನಮ್ಮ ಅಮ್ಮಂಗೆ. ಬೇರೆ ಯಾರು ಸ್ಪಾನ್ಸರ್? ಇಂಡಿಯಾ ಸ್ವೀಟ್ಸ್ ಹೇಳಮ್ಮ, ಏನೇನ್ ಸ್ಪಾನ್ಸರ್ ಮಾಡ್ತಾರೆ ಎಲ್ಲ ಹೇಳು. ಏನು ಎಲ್ಲ ಹೇಳು, ಯಾವ ಇನ್ನೇನೇನ್ ಸ್ಪಾನ್ಸರ್ ಮಾಡ್ತಾರೆ ಹೇಳು. ನಿಮ್ಗೆ ಯಾವ್ಯಾವ ಸ್ಪಾನ್ಸರ್ ನೆನಪಿದ್ದಾರೆ ನಮ್ಮ ಚಾನೆಲ್ ಅಲ್ಲಿ? ಇದು ಬ್ಯಾಂಕ್ಸ್ ನೋಡ್ದು ಗೊತ್ತಾಯ್ತು. ರಾಗ, ಪಾಠಶಾಲ, ಆಮೇಲೆ ಇವರು ಮರಳಿ ಸಂತೆ. ಅವ್ರಿಗೆ ಪೇಮೆಂಟ್ ಕಳಿಸ್ಬೇಕು, ಇವೆಲ್ಲ ಹೇಳಿಸ್ತಾ ಇದ್ದಾರೆ. ಮರಳಿ ಸಂತೆ, ಅದಕ್ಕೆ ಹೇಳ್ದೆ ಸಾವಯವ ಏನ್ ಕೊಟ್ಟರು ತಗೊಂಡ್ ಬರ್ಲಿ ಅವಳು ಅಂತ. ಆಮೇಲೆ ಎಣ್ಣೆ, ಕೊಬ್ಬರಿ ಎಣ್ಣೆ 1 ಲೀಟರ್ ಎಣ್ಣೆ ಎಲ್ಲ ಬರುತ್ತೆ ಆಂಟಿ ಇವತ್ತು. ಚಾಲು ಇದೆ ನೋಡಿ, ಹೆಂಗಸರು ಜೀವನದಲ್ಲಿ ನೀವ್ ಎಷ್ಟೇ ದುಡ್ಡು ಮಾಡಿದ್ರು, ಏನೇ ಮಾಡಿ ತಗೊಂಡೋದ್ರು, ಸ್ಪಾನ್ಸರ್ಸ್ ಗಿಫ್ಟ್ ಹಾಳಾಗೋಗ್ಲಿ, ಕವರ್ ನೀಟಾಗಿ ಎತ್ತಿಡ್ಬೇಕು. ಮಿಡಲ್ ಕ್ಲಾಸ್ ಹೆಂಗಸರು. ಅಂಬಾಸಿಡರ್ ನಮ್ಮ ತಾಯಿ ಭಾರ್ಗವಿ ಅವರು, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಹುಲ್ಕಡ್ಡಿನೂ ಸಮಯಕ್ಕೆ ಬರುತ್ತೆ, ಗೊತ್ತಾಯ್ತಾ? ಅವ್ರಿಗೂ ಒಂದ್ಸರಿ ಸಿಗಲ್ಲ. ನೀನೆಲ್ಲ ದೇವಸ್ಥಾನಕ್ಕೆ ಹೋಗಿದೆ, ಅಲ್ಲಿ ಗುಂಪು ಇಸ್ಕೊಳ್ಳೋಣ, ಒಂದ್ ಕವರ್ ಇಲ್ಲ ಹಾಕೊಳಕ್ಕೆ. ಹೌದಂడి. ಕೊಟ್ಟು ಅನ್ಸುತ್ತೆ ಹಾಗೆ. ರೋಸ್ಟ್ ಮಾಡಿಸ್ಕೊಳ್ಳೋದು. ಎಂತ ತಾಯಿಗೆ ಎಂತ ಮಗಳು, ಬಹಳ ಖುಷಿ ಆಯ್ತು ನಮ್ಗೆ ಕೇಳಿ. ಸರಿ ಬನ್ನಿ ಆಂಟಿ, ಮನೆಗೆ ಬನ್ನಿ ಒಂದ್ಸಲಿ, ಆರಾಮಾಗಿ ಸಿಗೋಣ. ನಮ್ಮನೇಲೂ ಬಂದು ಪುಳಿಯೋಗರೆ ಕಳ್ಸಿ. ಖಂಡಿತ. ಇದು ತುಂಬಾ ಚೆನ್ನಾಗಿದೆ ನಿನ್ ಕಾರ್ಯಕ್ರಮಗಳು ಎಲ್ಲ, ಯಾವ್ದು ಬಿಟ್ಟಿಲ್ಲ, ನೋಡ್ತಾನೆ ಇದೀನಿ. ಕಟ್ಟಿಲ್ಲ ಯೋಗರಾಜ್ ಭಟ್ಟದು, ಅನ್ಕಟ್ ಸೀನ್ಸ್. ನಿರಂಜನ್ ದೇಶಪಾಂಡೆದು ನೋಡಿದೆ, ಚೆನ್ನಾಗಿದೆ. ನಿರಂಜನ್ ಸಿಕ್ಕಾಗ ಹೇಳ್ತೀನಿ. ಊರ್ ಬಿಸಿ ಇವ್ರ ತರ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಆಂಟಿ. ಬಾಯ್ ಆಂಟಿ. ಬಾಯ್ ಬಿಡಿ. ವಂದನಾರ್ಪಣೆ. ಬಾಯ್ ಮಾ. ಥ್ಯಾಂಕ್ ಯು ವೆರಿ ಮಚ್ ಮೈ ವಂಡರ್ಫುಲ್ ಮದರ್. ಥ್ಯಾಂಕ್ ಯು. ಐ ಆಮ್ ವೆರಿ ಬೇರೆಯವ್ರಿಗೆಲ್ಲ ಇಂಪ್ರೆಸ್ ಆಗ್ಲಿ. ಥ್ಯಾಂಕ್ಸ್ ಮಾ. ನೀನ್ ಮಾತಾಡಿ ತುಂಬಾ ಇಂಪ್ರೆಸ್ ಆಯ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾ. ನೋಡಿ, ಇದು ಯಾಕೆ ಸುಳ್ಳು ಹೇಳ್ತಿ ಅಮೃತ? ಇಟ್ಸ್ ಓಕೆ ಮಾ. ಅಮೃತ ಅನ್ಬಿಟ್ರು. ಬಾಯ್. ನಂಗೆ ಕೆಲವು ಸಲ ಹೀರೋಯಿನ್ಗಳಿಗಿಂತ ಅವ್ರ ಅಮ್ಮಂದ್ರೆ ಜಾಸ್ತಿ ಇಷ್ಟ ಆಗ್ಬಿಡ್ತಾರೆ. ಆತರ ನೀವು ಅಂತ ಒಂದು incident. ನಿಮ್ಮಮ್ಮಂಗೆ ಫೋನ್ ನನ್ನ ಕಾಫಿ ಮಾಡ್ತಾ ಇದೀನಿ ಇಡೆ ಕೆಳಗೆ ಅಂತ. ಇಂಥ ನಿಷ್ಕಲ್ಮಶ ಮನಸ್ಸುಗಳಿಗೆ ಆಂಟಿ ಬೇರೆ ಹೇಳಿದ್ದಾರೆ ಮರಳಿ ಸಂತೆ ಪ್ರಾಡಕ್ಟ್ಸ್ ಬೇಕು ಅಂತ. ಸೊ ಮರಳಿ ಸಂತೆಯವರು ಇವರು ತುಂಬಾ ಸುಮಾರಾಗಿ ಮಾತಾಡಿದಕ್ಕೆ ಇವ್ರಿಗೆ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ, ಅದನ್ನ ಕೊಟ್ಕೊಳ್ಳೋಣ. ಇದು ನಿಮ್ಗೆ, ಸೊ ಮಚ್. ಥ್ಯಾಂಕ್ ಯು. ಇದು ನಿಮ್ಗೆ. ಮರಳಿ ಸಂತೆಯವರು JP ನಗರದ ರಂಗಶಂಕರದ ಹತ್ರ ಇದ್ದಾರೆ. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗತ್ತೆ,
ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ತರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ, ಈ ತರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ, ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಥ್ಯಾಂಕ್ ಯು ಮರಳಿ ಸಂತೆ. ಈಗ ಒಂದು SR ನೋ ಗೇಮ್ ಅಂತ. ಅಪ್ಪ ಸದ್ಯ ಶುರು ಮಾಡಿ. ನಾನು ಏನೇ ಕೇಳಿದ್ರು ಎಸ್ ಅನ್ಬೇಕು ಇಲ್ಲ ನೋ ಅನ್ಬೇಕು. ಏನ್ ತೋರ್ಸೋದು? ಇದು ಹಿಂಗಂದ್ರೆ ಎಸ್ ಹಿಂಗಂದ್ರೆ ನೋ. ಹಿಂಗಂದ್ರೆ ಎಸ್ ಹಿಂಗಂದ್ರೆ ನೋನಾ? ಸರಿ ಸರಿ. ಸದ್ಯ ನೇರ್ ಪರೀಕ್ಷೆ ಹಾಕೊಂಡಿದ್ದೇನೆ. ಅಯ್ಯೋ ನಾನು ಹಾಕೊಂಡಿಲ್ಲ. ಹಿಂಗನ್ಬಿಡ್ಲಾ? ಓಕೆ ರೆಡಿ. ನಿಮ್ಮ ಮೊದಲನೇ ಪ್ರಶ್ನೆ, ನಾವು 3 ಜನ ಗರ್ಲ್ಸ್. ಹೌದು ಸ್ವಾಮಿ. ನಮ್ಮ 3 ಜನಕ್ಕೂ ಮದುವೆ ಆಗಿಲ್ಲ. ಇದು ಸುಮ್ಮನೆ ಟೆಸ್ಟ್ ಮಾಡಿದಷ್ಟೇ. ಈಗ ಪ್ರಾಪರ್ಟಿ ಇದೆ. ಗ್ರೀನ್ ಲೆಸ್ ಸ್ಪೈಸಿ ಕ್ವೆಶನ್ಸ್ ಕೇಳಿ. ಊಟ ಆಯ್ತಾ ತಿಂಡಿ ಆಯ್ತಾ ಎಲ್ಲ ಕೇಳ್ಬಿಡಿ. ಬೋರ್ಡಿಂಗ್ ಅಲ್ಲಿ ಇದೆ ಅಲ್ಲ. ಆಡಿಯನ್ಸ್ ಪಾಪ ಬೋರ್ ಆಗತ್ತೆ ಅಂತ ಅಷ್ಟೇ. ನೋ. ಯಾವ್ದ್ಯಾವ್ದ್ರಲ್ಲಿ ಏನೇನ್ ಯಾವ ತರ ಪ್ರಶ್ನೆ ಬೇಕು? ಕೇಳಿ ನಿಮ್ಗೆ ಏನ್ ಕೇಳ್ತಿರೋ ಕೇಳಿ. ಎಷ್ಟು ಟ್ಯಾಲೆಂಟ್ ಇದೆ ನೋಡೋಣ ಕೇಳಿ. ನೋಡ್ದಾ ಖುಷಿ? ನಮ್ಗೆ ಬತ್ತಿ ಇಡ್ತಾ ಇದಾರೆ. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ನಾವು ಪ್ರೀಮಿಯರ್ ಶೋಗಳಿಗೆ ಹೋದಾಗ ಸುಳ್ಳು ಹೇಳಿದೀವಿ ಕೆಲವೊಂದ್ಸಲಿ. ನಾನು ಬೈಟ್ಸೆ ಕೊಡಲ್ಲ, ಓಡ್ ಬಂದ್ಬಿಡ್ತೀನಿ. ಹೌದೌದು ನಿಜ. ಇನ್ನೂ ಸುಮಾರು ಸಿನಿಮಾದು ರೆಮ್ಯುನರೇಷನ್ಗಳೇ ಕಂಪ್ಲೀಟ್ ಆಗಿ ಬಂದಿಲ್ಲ. ಕಿಲಾಡಿಗಳು. ಈಗಲೂ ಇದು ನಿಮ್ಗೆ ಆಪರ್ಚುನಿಟಿ, ಒಳ್ಳೆ ಫೇಮ್ ಸಿಗುತ್ತೆ, ರೆಮ್ಯುನರೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನೋ ಡೈರೆಕ್ಟರ್ ಇದ್ದಾರೆ. ನಾನು ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಿ. ಹೌದು, ಜಾಸ್ತಿ ಜನ ಇದ್ದಾರೆ ಆಕ್ಚುಲಿ, ತುಂಬಾ. ಆಲ್ಮೋಸ್ಟ್ ಎಲ್ರು ಹಿಂಗೆ ಇದ್ದಾರೆ. ನಾವುಗಳೇ ಇರ್ಬೇಕಾದ್ರೆ ಬೇರೆ ಭಾಷೆ ಹೀರೋಯಿನ್ ಅಗತ್ಯ ಇದೆಯಾ? ಅವ್ರಿಗೆ ಯಾರು ಪಾತ್ರಕ್ಕೆ ಸೂಟ್ ಆದ್ರೆ ಎಸ್, ಇಲ್ಲ ಅಂದ್ರೆ ನೋ. ಅವ್ರಿಷ್ಟ. ಇಲ್ಲಿ ಇಲ್ದೇ ಇರೋರು ಸಿಕ್ಕ್ರೆ ಎಸ್ ಅನ್ನೋ. ಆಲ್ರೆಡಿ ಅವಶ್ಯಕತೆ ಇಲ್ಲದೆ ಇದ್ರು ಬೇರೆ ಭಾಷೆಯಿಂದ ಹೀರೋಯಿನ್ಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ನೋ ಕಾಮೆಂಟ್ಸ್. ಎಸ್ ನೋ. ಹೌದು, ಯಾಕೆ ಅರ್ಚನಾ? ಅವ್ರಿಷ್ಟ. ಸಿನಿಮಾ ರೆಮ್ಯುನರೇಷನ್ ಮಾತಾಡ್ಬೇಕಾದ್ರೇನೆ ಪ್ರಮೋಷನ್ ಡೇಟ್ಸು ಸೇರ್ ತಗೊಂಡ್ಬಿಡ್ತೀವಿ. ಯಾರು ನಾವಾ? ಏನ್ ಬೆಲೆ ಇಲ್ಲ, ತಗೋತೀವಿ, ಬಟ್ ಅದಕ್ಕೇನ್ ಬೆಲೆ ಇರಲ್ಲ. ಎಸ್, ಹಂಗೇನಿಲ್ಲ. ಆಕ್ಚುಲಿ ಪ್ರಮೋಷನ್ಗೆ ದುಡ್ಡು ಆಕ್ಟಿಂಗ್ ಮಾಡಕ್ ನಮ್ಗೆ ಇಷ್ಟ. ನನ್ಗಿಷ್ಟ ಪ್ರಮೋಷನ್ ದುಡ್ಡು ತಗೊಳ್ಳಲ್ಲ. ಪ್ರಮೋಷನ್ಗೆ ಅಂತಾನೆ ನನ್ನ ಮೈಂಡಲ್ಲಿ. ಆಕ್ಟಿಂಗ್ಗೆ ಇಷ್ಟ ಇರೋದಕ್ಕೇನು ಪರವಾಗಿಲ್ಲ. ನಮ್ಮ ಹತ್ರ ಕತೆ ಹೇಳಿ ನಾವು ಓಕೆ ಮಾಡಿ ಕಮಿಟ್ ಆದ್ಮೇಲೂ ಆ ಸಿನಿಮಾಗೆ ಬೇರೆ ಹೀರೋಯಿನ್ ಹಾಕೊಂಡ್ ಮಾಡಿರೋ ಸಿನಿಮಾ ಇದೆ. ಐ ಡೋಂಟ್ ನೋ. ಅಂದ್ರೆ ನಮಗೆ ನಾವು ಸ್ಪೆಸಿಫಿಕ್ ಒಪ್ಕೊಂಡ್ಮೇಲೂ. ಆ ತರ ಇದೆ. ಓ ಆಕ್ಚುಲಿ ನೋ. ಬಟ್ ಅದು ಸ್ಟಾರ್ಟ್ ಆಗ್ಲಿಲ್ಲ. ಸೊ ಹಮ್ರಾ ನಸೀಬಿ ತೋ ಐಸಾ ಹೇ ತೋ ಕ್ಯಾ ಕರೆ. ಯಾವ್ದು ಅಂತ ಹೇಳ್ಬೋದಾ ಹೆಸರು? ಎಲ್ಲ ಹೇಳ್ಬಿಡ್ತೀನಿ. ನಾವು ಮಾಡಿರೋ ಒಳ್ಳೊಳ್ಳೆ ಸೀನ್ ಕೂಡ ಸಿನಿಮಾದಲ್ಲಿ ಲೆಂತ್ ಜಾಸ್ತಿ ಆಯ್ತು ಅಂತ ಕಟ್ ಮಾಡ್ಬಿಟ್ಟಿದ್ದಾರೆ. ಒಳ್ಳೇದು ಅಂತ ನನಗನ್ಸತ್ತೆ. ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ಓವರ್ ಆಗಿ ಬ್ರೂಟಲ್ ಆಗಿ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಒಂಚೂರು ಡೌ ಮಾಡ್ಬೇಕು. ಮಾಡು. ಹೀರೋಯಿನ್ಗಳು ತಮ್ಮ ಸ್ವಂತ ದುಡ್ಡಿಂದ ಕಾರ್ ತಗೊಂಡ್ರು ಈಗಲೂ ಕೆಲವರು ಈಸಿಯಾಗಿ ಒಪ್ಪದೇ ಇಲ್ಲ. ನಾನು ಕಾರೇ ತಗೊಂಡಿಲ್ಲ, ನನ್ ಗಂಡನ್ ಕಾರು. ಸೇಮ್. ಕನ್ನಡದಲ್ಲಿ ಹೀರೋಯಿನ್ಗಳ ರೆಮ್ಯುನರೇಷನ್ 30 ಲಕ್ಷ ದಾಟಿದೆ. ಇದು ಈ ತರನು ವಿಷಯ ಇದೆಯಾ? ಸಾರಿ, ಎಷ್ಟು ರಿಪೀಟ್ ಯುವರ್ ಕ್ವೆಶ್ಚನ್ ಅಗೇನ್. ಹೌದಾ? ಇನ್ನೊಂದ್ಸತಿ ಕ್ವೆಶ್ಚನ್ ರಿಪೀಟ್ ಮಾಡಿ. ಸರಿ. ಕನ್ನಡದಲ್ಲಿ ಹೀರೋಯಿನ್ಗಳ ರೆಮ್ಯುನರೇಷನ್ 25 ಲಕ್ಷ ದಾಟಿದೆ. 25 ಲಕ್ಷ ಕೊಡ್ತಾ ಇರ ಬ್ರೋ? ಯಾರಿಗೆ ಹೇಳಿ? 20 ಲಕ್ಷ ದಾಟಿದೆ. ಒಂದೇ ಸತಿ ಕ್ವಶನ್. ಹಂಗೆ ಇಳಿಸಿ ರೆಮ್ಯುನರೇಷನ್ ಹೇಳ್ಬಿಡ್ತೀವಿ ನಮ್ದು ಎಲ್ಲರದು. ಅದೇ ಮಿಕ್ಸರ್ ಎಲ್ಲ ಕೇಳ್ತಾರೆ. ನನಗೆ ಸೀರಿಯಲ್ ಆಫರ್ ಬಂದ್ರು ಆಕ್ಟ್ ಮಾಡ್ತೀನಿ.
ಹಾ ನಾನೊಂದು 5 ರೈಟ್ ನಾವು ವರ್ಷದಲ್ಲಿ ನೋ, ಮುಂದೆ Yeah, same, ಇನ್ನೊಂದು same. 5 ವರ್ಷದಲ್ಲಿ ರೈಟ್ ನೌ ನೋ. ಎಲ್ರು ಸೀರಿಯಲ್ Right now, no. ಆಮೇಲೆ ನೀವು ಅವಾಗ ಅರ್ಚನಾ ಒಬ್ಳೆ ಹೀರೋಯಿನ್ ಇಂಡಸ್ಟ್ರಿಯಲ್ಲಿ. What do you mean? ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಸೀರಿಯಲ್ ಬಂದ್ಬಿಟ್ರೆ ಇನ್ಯಾರು ಹೇಳ್ತಾರೆ? ಅರ್ಚನಾ ಬರಲ್ಲ. ಹೊಸೊಬ್ರು ಬರಲ್ವಾ? ಏನ್ ಹೇಳ್ತಿರ್ರಿ? ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮದ್ವೆ ಆಗಿರೋ ಹೀರೋಗಳ ಜೊತೆ ಮಾತ್ರ ಈಸಿ. ಏನಿಲ್ಲ. ನನ್ಗೆ ಎಲ್ಲಾರ್ ಜೊತೆನೂ ಈಸಿ, ಯಾರು ನನ್ ಲೈನೇ ಹಾಕಲ್ಲ, ಎಲ್ಲಾರು ನನ್ನ ಬ್ರೋ ತರಾನೇ ಅರ್ಚನಾ ನನ್ ತಮ್ಮನ್ ತರ ಅಂತ ಹೇಳಿ ಯಾರು ಏನು ಅನ್ಕೊಂಡ್ ಮಾತಾಡ್ಸ್ತಾರೆ. ನಮ್ಗೆ ಸಿನಿಮಾಗಳಿಗಿಂತ ಬ್ರ್ಯಾಂಡ್ ಕೊಲಾಬರೇಷನ್ ಅಲ್ಲೇ ದುಡ್ಡು ಜಾಸ್ತಿ ಸಿಗುತ್ತೆ. ಬೋಲ್ಡ್ ಲೆಟರ್ಸ್. ಅದು ಬರೋರಿಗೆ ಉಂಟು ಉಂಟು. ಒಂದ್ ತೆಂಗಿನಕಾಯಿ ಬಂದಿಲ್ವಾ ಗುರುವೆ? ನಿಮ್ ಮನೇಲಿ ಕೊಟ್ರಲ್ಲ ಕುಂಕುಮ, ತೆಂಗಿನಕಾಯಿ, 200 ರೂಪಾಯಿ, ಬಳೆ, ಹೂ, ಮಲ್ಲಿಗೆ ಹೂವು, ಇವೆಲ್ಲ ಬೇಜಾನ್ ಬಂದಿ. ಮನೆಗೆ ಅಧಿಕ ಮಾಸ ಬೇರೆ, ಈಗ ಯಾರ ಮನೆಗೆ ಹೋದ್ರು ಕೊಡ್ತಾರೆ ಬಾಗ್ನ. ಮೈ ಗಾಡ್. ನಮ್ಗೆ ಪೇಮೆಂಟ್ಗಿಂತ ಕಂಟೆಂಟೇ ಮುಖ್ಯ. ಎನಿ ಡೇ. ಎಲ್ಲದಕ್ಕೂ ನಂಗೆ ಪೇಮೆಂಟ್ ಇಲ್ಲಿ ಬೇಡ ಕಂಟೆಂಟು ಅಂತ ಹೇಳೋದಕ್ಕಾಗಲ್ಲ. ನಂಗೆ ಪೇಮೆಂಟು ಬೇಕು. ನಂಗೆ ಕಂಟೆಂಟೇ ಸಿಗ್ತಾ ಇಲ್ಲ, ಸೊ ಪೇಮೆಂಟ್. ಕಂಟೆಂಟ್ ಚೆನ್ನಾಗಿದ್ರೆ ಪೇಮೆಂಟ್ ಕಡಿಮೆ ಇದ್ರೂ ಮಾಡ್ತೀವಿ. ಅಂದ್ರೆ ಹಸ್ಕೊಂಡಿರೋರ್ಗೆ ತಂಗ್ಳನ್ನ ಕೊಟ್ರು ತಿಂತಾರಲ್ಲ, ಆ ತರ ಕೊಡಿ. ಎಲ್ಲ ಸಿನಿಮಾ ಹಾಗೆ ಆಗೋಗಿದೆ ಇವಾಗ. ಕಂಟೆಂಟ್ ಚೆನ್ನಾಗಿದೆ ಅಂತ 10 ವರ್ಷದಿಂದ ಅದನ್ನೇ ಮಾಡ್ತಾ ಇದೀನಿ. ಅದಕ್ಕೆ ಇನ್ನು ಹಿಂಗೆ ಆಟೋಲ್ ಬರ್ತಾ ಇದೀನಿ. ಫಸ್ಟೇ ಕಾರ್ ತಗೊಂಡ್ರೆ ಮಜಾ ಎಲ್ಲಿರುತ್ತೆ? ಸೂರ್ಯವಂಶ ತರ ಹಾಡಲ್ಲಿ ಬೆಳಿಬೇಕು, ವಾಕಿಂಗ್ ಇಂದ ಬಸ್ ಬರ್ಬೇಕು, 100 ಬಸ್ ಆಗ್ಬೇಕು, ಅವಾಗ್ಲೇ ಹಾಡಗ್ ಮಜಾ. ಫಸ್ಟೇ ಬಸ್ ಬೆಳ್ಳಿ ಚುಕ್ಕಿ ಬಾ ನಿನ್ನಲ್ಲಿ ನಕ್ಷತ್ರ ಚೆನ್ನಾಗ್ ಕಷ್ಟಪಡೋಣ, ಆದ್ರೆ ಕೊನೆಯಲ್ಲಿ ಚೆನ್ನಾಗಾದ್ರೆ ಸಾಕು. ಅಷ್ಟೇ. ಕಷ್ಟನೇ ಪಡ್ತಾ ಇದ್ರೆ ಬೇಜಾರಾಗು. ಹ್ಯಾಪಿ ಎಂಡಿಂಗ್ ಬೇಕು ಲೈಫಲ್ಲಿ. That's true. Of course. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ವೈ ವಿ ಆರ್ ನಾಟ್ ಕಾಂಪ್ಲಿಕೇಟೆಡ್. ನಾವೇ ಎಲ್ಲ ಹೇಳ್ಬಿಡ್ತೀವಿ, ಇನ್ನೇನಿದೆ ನಿಮ್ಗೆ? ಅದೇ ಯೋಚನೆ ಮಾಡಕ್ ತಲೆನೂ ಬೇಡ, ಯಾಕಂದ್ರೆ ನಾವೇ 4 ತರ ಯೋಚನೆ ಮಾಡಿ ಹೇಳ್ಬಿಡ್ತೀವಿ. ಆದ್ರೂ ಅರ್ಥ ಮಾಡ್ಕೊಳಲ್ಲ. ಕಾಂಪ್ಲಿಕೇಟೆಡ್ ಯಾರು? ಹೆಣ್ಮಕ್ಳು ಹೂ ಅಂದ್ರೆ ಹೂ ಅಂತಾನೆ ಅರ್ಥ, ಹೆಣ್ಮಕ್ಳು ಇಲ್ಲ ಅಂದ್ರೂ ಹೂ ಅಂತಾನೆ ಅರ್ಥ. ಅಂದ್ರೆ ಇಲ್ಲ ಅಂತ ಅರ್ಥ. ಹೆಂಗೆ ಅದು? ಹೂ ಅಂದ್ರೆ ಹೂ, ಇಲ್ಲ ಅಂದ್ರೆ ಇಲ್ಲ. ಹೆಣ್ಮಕ್ಳು ಹೂ ಅಂದ್ರೆ ಓಕೆ ಅಂತ ಅರ್ಥ, ನಿನ್ನಿಷ್ಟ ಅಂದ್ರೆ ಓಕೆ ಇಲ್ಲ ಅಂತ ಅರ್ಥ. ಆಫ್ ಕೋರ್ಸ್. ಅಷ್ಟೇ. ಮನೆಗ್ ತಗೊಂಡೋಗಕ್ಕ ಬೋರ್ಡ್ ಕೊಟ್ಟಿರೋದು. ಹಿಂಗೆಲ್ಲ ಬೈಬೇಡ್ರಿ. ಕೊಟ್ರು ಒಂದ್ ಮಿಕ್ಸರ್ಗೆ ಇನ್ನೊಂದ್ಸಲ ಹೇಳ್ತಾರಲ್ಲ ಅವಾಗ. ಅದೇನ್ ಮನೆಗ್ ತಗೊಂಡೋಗಕ್ಕ ಬೋರ್ಡ್ ಕೊಟ್ಟಿರೋದು? ನೋಡಿ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅಮ್ಮ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಗುರು. ನಾವ್ ಇಷ್ಟೊತ್ತು ಹೇಳಿದ್ರಲ್ಲಿ ಸ್ವಲ್ಪ ಸುಳ್ಳು ಇದೆ, ಸ್ವಲ್ಪ ನಿಜನೂ ಇದೆ. ನಿಜಾನೇ ಹೇಳಿ. ನಿಜ. ಎಲ್ಲ ಸುಳ್ಳು ಹೇಳಿದೀನಿ. ಇಲ್ಲ, ನಿಜ. ತುಂಬಾ ಚೆನ್ನಾಗಿ ಆಡಿದ್ರಿ. ಇದಿಲ್ಲೇ ನಮ್ದು ಸೆಕೆಂಡ್ ಹಾನೆಸ್ಟ್. ಮಜ್ಜಿಗೆ ಬರಲಿ. ಇರ್ಲಿ ಮುಗಿಸ್ಬೋಣ. ಒಳ್ಳೆ ಫ್ಲೋ ನಲ್ಲಿ ಚೆನ್ನಾಗಿ. ಹೊಟ್ಟೆ ಕಲ್ಗಚ್ಚ ಹೋಗುತ್ತೆ. ಕಾಫಿ ಅಲ್ವಾ ಬ್ರೋ? ನಾನ್ ಕುಡಿತಾ ಇದೀನಿ ಸುಮ್ನೆ. ನೀನ್ ಕುಡಿ ಬಂಗಾರ, ನೀನ್ ಕುಡಿ. ನಿನ್ ಬಾಡಿ ಬೇರೆ, ನನ್ ಬಾಡಿ ಬೇರೆ. ಬೇಡಣ. ಮಜ್ಜಿಗೆ ಚೆನ್ನಾಗಿರತ್ತಂತೆ, ಕುಡಿ. ಬಾದ್ಮೆ ಫ್ರಿಜ್ ಮೇ ರಖೋ, ಬಾದ್ಮೆ ಥಂಡಾ ಸಾ. ಇವಾಗ ಬೇಡ, ಕಾಫಿ ಕುಡ್ದು ಅಟ್ಲೀಸ್ಟ್ ಒಂದು 3/4 ಗಂಟೆ ಗ್ಯಾಪ್ ಇರ್ಬೇಕು. ನಿಮ್ ಮಾತ್ ಕೇಳ್ಕೊಂಡ್ ನನ್ ಚೆನ್ನಾಗಿದೆ, ಸಂತೋಷ. ಅಡಿಗೆ ಮಾಡಕ್ ಬರುತ್ತಾ ಅರ್ಚನಾ? ನಿಮ್ ಯಜಮಾನಿಗೆ ಅರ್ಚನಾ ಮಾಡೋ ಯಾವ ಅಡಿಗೆ ಇಷ್ಟ? ಯಜಮಾನ್ರ ನಾನ್ ಅಡಿಗೆ ಮಾಡೋದೇನ್ ತಿಂದಿಲ್ಲ, ಅದಕ್ಕೆ ಆರೋಗ್ಯವಾಗಿದಾರ ಅವ್ರು ಅಂತ. ಅದೆಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಪರ್ಫೆಕ್ಟ್ ಆದ್ಮೇಲೆ ಮಾಡ್ಕೊಡ್ತೀನಿ. ಆಲೂ ಪರೋಟ ಸಕ್ಕದಾಗ ಮಾಡಿದ್ಲು. ಐ ಲವ್ ಡಿಯರ್ ಆಲೂ ಪರೋಟ. ಥ್ಯಾಂಕ್ ಯು. ಅಮೃತ ಬರುತ್ತಾ ಅಡಿಗೆ ಮಾಡಕ್ಕೆ? ಏನೇನ್ ಮಾಡ್ತೀರಾ? ಸೌತ್ ಇಂಡಿಯನ್ ಚಿತ್ರಾನ್ನ ಚೆನ್ನಾಗ್ ಮಾಡ್ತೀನಿ. ಪುಳಿಯೋಗರೆ? ಪುಳಿಯೋಗರೆ ನಮ್ಮ ಅಮ್ಮನಷ್ಟು ಚೆನ್ನಾಗ್ ಬರಲ್ಲ, ಬಟ್ ಬರುತ್ತೆ. ಖುಷಿ. ನಾನ್ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ಮಾಡ್ತೇನೆ. ಚೆನ್ನಾಗ್ ಮಾಡ್ತಾಳೆ. ಅಮೃತ್ಸರಿ ಪನ್ನೀರ್ ಬುರ್ಜಿ. ಬುರ್ಜಿ ಆಮೇಲೆ ಅದು
ಪಲಾವ್ ಯಾವ ಪಲಾವ್ ಹೇಳು? ನಾಟಿ ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿ ಅವತ್ ಮಾಡಿದೆಲೆ ನಾಟಿ ನಾಟಿ ಸ್ಟೈಲ್ ವೆಜ್ ಪುಲಾವ್. ಸೇಮ್ ದೇವೇಗೌಡ ಪೆಟ್ರೋಲ್ ಬಂಕ್ ಕೆಳಗಿರುತ್ತಲ್ಲ, ನಾ ಅಲ್ಲಿಂದಾನೆ ತಂದ್ಬಿಟ್ಟಿದ್ದಾಳೆ ಅನ್ಕೊಂಡೆ. ಮಾಡಿರೋದು ಒಂದು ಮೋನೋ ಆಕ್ಟಿಂಗ್ ಮಾಡ್ಬೇಕು. ಯಾರು ಮಾಡ್ತೀರಾ? ಅತ್ತೆ ಸೊಸೆ ಎರಡು ಒಬ್ರೆ. ಖುಷಿ. ನಾನ್ ಸರ್ ಏನ್ ಸಿನಾರಿಯೋ ಹೇಳಿ. ಅತ್ತೆ ಸೊಸೆನಾ? ತಗ್ಲಾಕ್ಸ್ತಾ ಇದೆ ಅನ್ಸ್ತಾ ಇದೆ. ಎನಿ ಸಿಚುಯೇಷನ್. ಇದ್ ನಮ್ಮನೇಲಾಗಿದೆ. ಹೇಳಿ ಕಮಾನ್. ಲಾಸ್ಟ್ ಒಂದ್ ಚಪಾತಿನೋ ಏನೋ ಲಾಸ್ಟ್ ಅಲ್ಲಿ ಒಂಚೂರು ಇರುತ್ತೆ, ಇಬ್ರಿಗೂ ಬೇಕು ಆಯ್ತಾ. ನೀವ್ ತಗೊಳ್ಳಿ ಅತ್ತೆ, ಅಯ್ಯೋ ನೀನ್ ತಗೊಳಮ್ಮ, ನೀವ್ ತಗೊಳ್ಳಿ, ಅಯ್ಯೋ ನನಗ್ ಸಾಕಾಗೋಯ್ತು, ಅಯ್ಯೋ ನೀನ್ ತಗೊಳಮ್ಮ, ನನ್ಗೆ ಇವ್ರ ತಟ್ಟೆ ಇಟ್ಟ ಮೇಲೆ ತಗೊಳ್ಳೋಣ ಅಂತ, ಅವ್ರಿಗೆ ನಾನ್ ಇಟ್ಟ ಮೇಲೆ ಅವ್ರು ತಗೊಳ್ಳೋಣ ಅಂತ. ನಮ್ಮನೇಲೂ ಆಗಿದೆ ಇದು. ನೀನಿಡಮ್ಮ, ನೀನಿಡು ಇದೆಲ್ಲ ಆಗುತ್ತೆ. ನಮ್ಮನೇಲಿ ಹೆಂಗ್ ಗೊತ್ತಾ, ನಮ್ಮತ್ತೆ ನಾವ್ ತಿನ್ನೋರ್ಗು ಅವ್ರು ತಿನ್ನೋದೇ ಇಲ್ಲ. ಒಂದೊಂದ್ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ತಿನ್ಬಿಡಿ, ಊಟ ಮಾಡ್ಬಿಡಿ, ಆಮೇಲೆ ನಾನ್ ಮಾಡ್ತೀನಿ ಅಂತ. ಅವ್ರು ನಾವೆಲ್ಲ ತಿಂದು ಎಷ್ಟು ಅವ್ರಿಗೆ ಇಟ್ಟಿರ್ತೀವಲ್ಲ ಅಷ್ಟು ತಿಂತಾರೆ ಒಂದ್ಸತಿ. ಲೈಕ್ ಮೋಸ್ಟ್ಲಿ ವಯಸ್ಸಾಗ್ತಾ ಸೇರಲ್ಲ ಅನ್ಸುತ್ತೆ. ಅರ್ಜಿ ಇವಾಗ ನಿಮ್ಮ ಅತ್ತೆಗೆ ಒಂದು ಸಿಂಪಲ್ ಸುಮ್ಮನೆ ಇಮ್ಯಾಜಿನೇಷನ್ ಅಷ್ಟೆ. ನಿಮ್ಮ ಅತ್ತೆ ಒಳ್ಳೆಯವರೇ, ನಿಮ್ಮ ಅತ್ತೆಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ, ಎಲ್ಲವೂ ಹೌದು. ನಿಮ್ಮ ಅತ್ತೆ ಯಾವುದೋ ಸಿನಿಮಾ ಒಪ್ಕೋಬೇಡ ಅಂತ ಹೇಳಿದ್ದಾರೆ, ಅರ್ಚನಾಗ್ ಸಿಕ್ಕಾಪಟ್ಟೆ ಇಷ್ಟ, ಅರ್ಚನಾ ಒಪ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅತ್ತೆ ಒಪ್ಕೋಬೇಡ ಅಂತೆಲ್ಲ ಹೇಳಲ್ಲ. ಇಮ್ಯಾಜಿನರಿ ಇದು. ಇಮ್ಯಾಜಿನೇಷನ್. ಸೊ ಅವಾಗ ಮನೆಗೆ ಹೋದ್ಮೇಲೆ ಅತ್ತೆ ಹೆಂಗ್ ಬೈಬೋದು? ಆಯ್ತು ನಿಮ್ಮತ್ತೆನೆ ನಮ್ಮ ಅತ್ತೆ ಬೈಯಲ್ಲ, ನಮ್ಮ ಅತ್ತೆ ತರಾನೇ ಮಾಡ್ಲಾ, ಅವ್ರು ಮಾತಾಡಲ್ಲ. ಬೇಡ ಅಲ್ಲ, ನಿಮ್ಮತ್ತೆ ತರ ಬೇಡ, ಬೇರೆ ಅತ್ತೆ. ಬೇರೆ ಅತ್ತೆನಾ? ಈ ಸೀರಿಯಲ್ ತೋರ್ಸೋ ತರ ಇಷ್ಟು ಧೈರ್ಯ ఇద్రే నీకెంత ధైర్యం ఉంటే వాళ్ళు వెళ్ళని చెప్తావు. దోంత దోంతన దీంతన దోంత దోంతన దీంతన దోంత దోంతన. ಅವಾಗ ಸೊಸೆ ರಿಯಾಕ್ಷನ್ ದಟ್ ರಿಯಾಲಿಟಿ ಆ ತರ ಅಲ್ಲ. ಇವೆಲ್ಲ ಬರೀ ಸೀರಿಯಲ್ ಇವೆಲ್ಲ ಬರೀ ಆಕ್ಟಿಂಗ್. ಕ್ರಿಕೆಟ್ ಯಾರ್ಯಾರಿಗೆ ಇಷ್ಟ? ನಂಗೆ ಇಷ್ಟ, ನಂಗೂ ಇಷ್ಟ. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅರ್ಚನಾ ಕೊಟ್ಟಿಗೆ ಅವರ ಯಜಮಾನ್ರು ಕ್ರಿಕೆಟರು. ಅದೊಂಥರ ಪೊಲೀಸ್ ಮನೇಲಿ ಕಳ್ಳ ಹುಟ್ಟಂಗೆ ಹಂಗಾಗಿದೆ ಪರಿಸ್ಥಿತಿ ಇದು. ಇನ್ನೊಂದ್ ಮಜಾ ಗೊತ್ತಾ, ನಮ್ಮ ಮಾವ ಅಂಪೈರ್. ಹೌದು. ನಂಗೆ ಕ್ರಿಕೆಟ್ ಗಂಧ ಗಾಳಿನೂ ಗೊತ್ತಿಲ್ಲ. ನೆಕ್ಸ್ಟ್ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿನ ಹೋಗಿ ಸ್ಟೇಡಿಯಂ ಅಲ್ಲಿ ನೋಡ್ದಂಗೆ ಅರ್ಚನಾ ಕೊಟ್ಟಿಗೆನೂ ಹೋಗಿ ಸ್ಟೇಡಿಯಂ ಅಲ್ಲಿ ನೋಡ್ಲಿ. ಅಕಸ್ಮಾತ್ ಇಲ್ಲ ಅಲ್ಲೂ ಕೊಬ್ಬರಿ ತುರಿಬೇಕು, ತೌಡು ಕಟ್ ಮಾಡ್ಲೇಬೇಕು ಅಂದ್ರೆ ಅಲ್ಲಿಗೆ ತಗೊಂಡೋಗಿ ಪುಟ್ಲಿ ತೌಡು, ಬಟ್ ಸ್ಟೇಡಿಯಂಗೆ ಹೋಗಿ ನೋಡೋಂಗಾಗ. ಅಲ್ಲ ನೀವು ನಾನು ತುಂಬಾ ಬ್ಯುಸಿ ಆಗ್ತೀನಿ ಅಂತೆಲ್ಲ ಇಷ್ಟೊತ್ತು ಹೇಳಿದ್ರಲ್ಲ, ಬ್ಯುಸಿ ಆದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಶಿಟ್, ಮೈ ಲಾಸ್. ಉತ್ಸವದ ಅಭ್ಯಾಸ ಇದೆಯಾ? ನಂಗೆ ಲವ್ ಸ್ಟೋರೀಸ್ ತುಂಬಾ ಇಷ್ಟ. ಆ ನಾವೆಲ್ಸ್ ತುಂಬಾ ಓದ್ಬಿಟ್ಟು ನಂಗೆ ಕೊಡ್ತಾಳೆ. ಚೇತನ್ ಭಗತ್ದು ನಾವೆಲ್ಸ್ ತುಂಬಾ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ನೋಡ್ತೀರಾ? ಸಿನಿಮಾ ನೋಡೋದೆಲ್ಲ ನೋಡ್ತೀನಿ. ನಿಮ್ ಇಂಟರ್ವ್ಯೂ ಯಾಕೆ ಈ ತರ ಒಂದು ಸಸ್ಪೆನ್ಸ್ ಇಡ್ತಾ ಇದೆ? ಏನಾದ್ರು ಕೊಡ್ತಾ ಇದ್ದೀರಾ? ಬಾರೋ ಬೇಗ. ಅಶೋಕ್ ಮಾಡ್ತಾರೆ. ಚಾಕ್ಲೇಟ್ ಇರು ಕೊಡ್ತಾ ಇದ್ದಾರೆ. ಬುಕ್ಸ್ ಕೊಡ್ತಾ ಇದ್ದೀರಾ? ಯಾವ ಬುಕ್? ಆಯ್ತು ಕೊಡ್ಬೇಡಿ ನಮ್ಗೇನು. ಯಪ್ಪ ಹಂಗೆ ಯಾರಿಗೋ ಮೆಸೇಜ್ ಮಾಡ್ತಾ ಇದಾರೆ ಅವಾಗಿನ. ಚಿರಂಜೀವಿ ಗೊತ್ತಾ? ಮೆಗಾಸ್ಟಾರ್ ಚಿರಂಜೀವಿ. ಮತ್ತೆ ಪುರಾಣದಲ್ಲಿ ಚಿರಂಜೀವಿಗಳಿದ್ರು. ಸಾವೇ ಇಲ್ಲ. ಆ ತರ ಅದ್ರಲ್ಲಿ ಅಶ್ವತ್ಥಾಮ ಒಬ್ಬ ಚಿರಂಜೀವಿ. ಅವರು ಈ ಕಲಿಯುಗದಲ್ಲಿ ಇದ್ದಿದ್ರೆ ಈಗ ಇದ್ದಿದ್ರೆ ಏನ್ ಆಗ್ತಿದ್ರು ಅಂತ ಒಂದು ಪುಸ್ತಕ ಇದೆ. ಓ ಅಶ್ವತ್ಥಾಮ ಅವ್ರ ಬಗ್ಗೆ. ದ್ರೌಣಿ ಅಂತ. ದ್ರೌಣಿ. ಸಸಿ ಪ್ರಕಾಶನದವರಿಂದ ಈ ದ್ರೌಣಿ ಪುಸ್ತಕ ನಿಮ್ಗೆ ಓಕೆನಾ? ಅದ್ರ ಜೊತೆಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ವಾವ್, ಸೋ ಸ್ವೀಟ್. ಥ್ಯಾಂಕ್ ಯು. ನೋಡಿ. ಸಸಿ ಪ್ರಕಾಶನ. ಹ್ಯಾಂಪರ್ ಮೇಲೆ ಹ್ಯಾಂಪರ್. ಥ್ಯಾಂಕ್ ಯು ಸಸಿ ಪ್ರಕಾಶ್. ಥ್ಯಾಂಕ್ ಯು ಸಸಿ ಪ್ರಕಾಶನ. ಅಶ್ವತ್ಥಾಮ ಅವರು ಇವತ್ ನಮ್ಮ ಮಧ್ಯ ಬದುಕಿದ್ರೆ ಹೆಂಗಿರುತ್ತೆ, ಸಾವೇ ಇಲ್ದವನು ಈ ಮಾಡ್ರನ್ ಸಂತೆಲ್ ಹೇಗಿರ್ತಿದ್ದ, ಯಾಕೆ ಇರ್ತಿದ್ದ, ಕೊನೆಗೆ ಏನಾದ ಅನ್ನೋ ಮೈಥಾಲಜಿಕಲ್ ಥ್ರಿಲ್ಲರೇ ಈ ದ್ರೌಣಿ. ದ್ರೋಣಾಚಾರ್ಯರ ಮಗ ಬೇರೆ, ಹಂಗಾಗಿ ಅಶ್ವತ್ಥಾಮನಿಗಿದ್ದ ಇನ್ನೊಂದು ಹೆಸರೇ ದ್ರೌಣಿ. ರಿಲೀಸ್ ಆಗಿ ಸಖತ್ತಾಗಿ ಸೇಲ್ ಆಗ್ತಿದೆ. ಸಸಿ ಪ್ರಕಾಶನದಲ್ಲಿ ಸಿಗುತ್ತೆ ಈ ದ್ರೌಣಿ ಪುಸ್ತಕ. ಓದಿ, ನಿಮ್ಗೂ ಇಷ್ಟ ಆಗತ್ತೆ. ಯಾರು ತುಂಬಾ ಚೆನ್ನಾಗಿ ಕನ್ನಡ ಓದ್ತೀರಾ? 2 ಲೈನು ಮುನ್ನುಡಿ ಓದ್ಬೋದಾ? ನನ್ನ ಗೆಳೆಯರಾದ ತೇಮಿಯವರೊಳಗೆ ಒಬ್ಬ ಲೇಖಕನಿದ್ದಾನೆ ಎಂಬುದು ನನಗೆ ಹಲವು ವರ್ಷಗಳಿಂದ ತಿಳಿದಿತ್ತು. ನಮ್ಮ ಸಂಸ್ಥೆಯಿಂದ ತಯಾರಿಸುತ್ತಿದ್ದ ಹಲವು
ಟೆಲಿಫಿಲ್ಮ್ಗಳಿಗೆ, ಕಿರುಚಿತ್ರಗಳಿಗೆ ಥೇಮಿ ಅವರನ್ನು ಚರ್ಚೆಗಳಲ್ಲಿ, ಕಥಾ ವಿಸ್ತರಣೆಯಲ್ಲಿ ಬಳಸಿಕೊಂಡಿದ್ದಾರೆ. ಥೇಮಿ ಅವ್ರ ಬಗ್ಗೆ ಬಿ ಸುರೇಶ್ ಅವರು ಹೇಳಿರೋ ಮಾತುಗಳಿದು. ಸೊ ಥೇಮಿ ಅವರು ಬರೆದಿರುವಂತಹ ಪುಸ್ತಕ ದ್ರೌಡಿ ಅಂತ, ಎಲ್ಲರೂ ತಗೊಂಡು ಓದಿ. ಸಸಿ ಪ್ರಕಾಶನದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಸಸಿ ಪ್ರಕಾಶನದಲ್ಲಿ ಎಲ್ಲ ಪುಸ್ತಕಗಳ ಮೇಲೆ ಡಿಸ್ಕೌಂಟ್ ಇದೆ. ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂತ ಈ ನಂಬರ್ಗೆ, ನಿಮಗೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ, ಕೀರ್ತಿ ENT ಅಂತ ಟೈಪ್ ಮಾಡಿ ಮೆಸೇಜ್ ಮಾಡಿದ್ರೆ ಪುಸ್ತಕಗಳ ಮೇಲೆ ಡಿಸ್ಕೌಂಟ್ ಇದೆ. ಈಗ ತುಂಬಾ ಜನ ಗೊತ್ತಿರಲಿಲ್ಲ, ಅಮೃತ ಅಯ್ಯಂಗಾರ್ ಅವರು ವಾರ್ತಾವಾಚಕಿ ಆಗಿದ್ರು ಅಲ್ವಾ? ಫನ್. ಯಾವ ಚಾನಲ್ ಅಲ್ಲಿ? ಸಿ ಮೈಸೂರ್ ಮತ್ತೆ UMN ಅಂತ ಒಂದು ಲೋಕಲ್ ಮೈಸೂರ್ ಚಾನೆಲ್ ಇತ್ತು. Nice. ಸೊ ನಾನು ಸೆಕೆಂಡ್ PUC ಇರ್ಬೇಕಾದ್ರೆ ಪಾಕೆಟ್ ಮನಿ ಬೇಕು ಅಂತ ನ್ಯೂಸ್ ಓದ್ತಾ ಇದ್ದೆ. ಸಿಕ್ತಾ ಮನಿ? ಸಿಕ್ತು. ನೈಸ್. ಈಗ ಆ ನ್ಯೂಸ್ ರೀಡಿಂಗ್ ನ ಒಂದು ಝಲಕ್ ನೋಡೋಣ. ಅಯ್ಯೋ ಅಯ್ಯೋ, ಇಲ್ಲ 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 ಇಲ್ಲ, ಮರ್ತೋಗಿದೆ ನನಗೆ. ENT ಕ್ಲಿನಿಕ್ಗೆ ಕನ್ನಡ ಖ್ಯಾತ ನಟಿಯರು ಬಂದಿದ್ದಾರೆ. ಈ ತರ ಹರಟೆ ಹೊಡೆದ ಕೂತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಿಪೋರ್ಟರ್ ಅರ್ಚನಾ ಇದ್ದಾರೆ ಅಂತ ಅವ್ರು ಕನೆಕ್ಟ್ ಮಾಡ್ತೀರಾ. ನೀವು ನ್ಯೂಸ್ ರೀಡರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ನೀವು ನೋಡ್ತಿದ್ರ ಕೀರ್ತಿ ENT ಕ್ಲಿನಿಕ್. ಅಲ್ಲೇ ಹೋಯ್ತು. ಎಲ್ಲರಿಗೂ ನಮಸ್ಕಾರ. ಹೇಳು ಬ್ರೋ, ನೀನ್ ಹೇಳು ಬ್ರೋ. ಎಲ್ಲರಿಗೂ ನಮಸ್ಕಾರ. ಟೇಕ್ ನಂಬರ್ 820. ಅಲ್ಲೇ ಕಳೆದ್ರು ಮರ್ಯಾದೆ ಇನ್ನೇನಿಲ್ಲ. ಹೇಳು ಬ್ರೋ. ಚಚ್ಚದೆ ಅಂತ ಇರ್ಬೇಕು. ಈ ತರ ಮಾತಾಡೋ 1000 ಮಾತಾಡ್ತಾರೆ. ಅದೇ ತುಳಿತಾನೆ ಇರ್ತಾರೆ. ನಾವು ಅವ್ರನ್ನ ತುಳಿಬೇಕು. ಅವಳು ಹೇಳ್ತಾಳೆ ಇರಿ ಇರಿ ಇರಿ. ನಾವು ತುಂಬಾ ಆಳವಾದ ಕನ್ನಡದಲ್ಲಿ ಹಿಂದೆ ಎಲ್ಲ ಹಿಂಗೆಲ್ಲ ಬರ್ತಾ ಇತ್ತು, ಅದು ನೋಡ್ಕೊಂಡು ಓದಿದೀನಿ. ಅದಕ್ಕೆ ನನಗೆ ಅವಮಾನ ಮಾಡ್ಬೇಡಿ, ಕರ್ಸ್ಬಿಟ್ಟು ಹಿಂಗ್ ಕೂರಿಸ್ಬಿಟ್ಟು. ಇಷ್ಟು ಸ್ವಾಭಿಮಾನ ಫಸ್ಟ್ ಟೇಕ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಮುಗ್ದೇ ಹೋಗಿರೋದು ಇಂಟರ್ವ್ಯೂ. ರೆಡಿ 3 2 1 ಗೋ. ನಾನು ಹೇಳಲ್ಲ. ಈ ತರ ಇವರು ಮರ್ಯಾದೆ ಕಳೀತಾ ಇದಾರೆ. ನಾನು ಮಾತಾಡಲ್ಲ ಫ್ರೆಂಡ್ಸ್. ಹಿಂದೆ ನಾನು ಬ್ಯಾಕಪ್ ನೋಡ್ಕೊಂಡು ಹೇಳ್ತಾ ಇದ್ದೆ, ಇದು ರಿಯಾಲಿಟಿ ನ್ಯೂಸ್ ಚಾನೆಲ್ಸ್ ಮಾಡಿ. ಸಾರಿ ಕೇಳ್ತೀನಿ ಅಮೃತ ಅವರಿಗೆ. ಈಗ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೀರ್ತಿ ENT ಕ್ಲಿನಿಕ್. ನಾನು ಅಮೃತ ಅಯ್ಯಂಗಾರ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಂದ ಸುದ್ದಿ ಏನಂತಂದ್ರೆ, ಕೀರ್ತಿ ಅವರ ENT ಕ್ಲಿನಿಕ್ ಅಲ್ಲಿ 3 ಜನ ತುಂಬಾ ಸುಂದರವಾದ ನಟಿಯರು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಹರಟೆ ಮತ್ತೆ ಮಜಾ ಮಾಡ್ಕೊಂಡು ಇಂಟರ್ವ್ಯೂಸ್ ನ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ನಮ್ಮ ಪ್ರತಿನಿಧಿ ಅರ್ಚನಾ ಕೊಟ್ಟಿಗೆ ಜೊತೆ ಮಾತಾಡೋಣ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ. ಅರ್ಚನಾ ಕೊಟ್ಟಿಗೆ ಅವರೇ, ಹೇಳಿ ಏನ್ ನಡೀತಾ ಇದೆ? ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಿದೆ. ಎಸ್, ಹೇಳಿ ಮೇಡಮ್. ಹಲೋ ಹಲೋ, ಕೇಳಿಸ್ತದೆ ಅರ್ಚನಾ? ಓಕೆ, ಹಲೋ. ನಾನಿವಾಗ ಕೀರ್ತಿ ENT ಕ್ಲಿನಿಕ್ ಅಲ್ಲಿ ಇದೀನಿ. ನನ್ ಜೊತೆ ಇಲ್ಲಿ ಖುಷಿ ರವಿ ಅವರಿದ್ದಾರೆ. ಈಗಾಗ್ಲೇ ಒಂದ್ಸಲ ಕಾಫಿ ಕೊಟ್ರು. ಮೇಡಮ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತದೆ. ಈಗ ಆಲ್ರೆಡಿ 1 ಲೋಟ ಕಾಫಿ ಕೊಟ್ರು, ತಿರ್ಗಾ ಮಜ್ಜಿಗೆ ಕೊಡ್ತಾ ಇದಾರೆ ಮೇಡಮ್. ಅವ್ರು ಏನು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅನ್ನೋದು ನಮ್ಗೆ ಒಂದು ನಿಮಿಷ. ಇದೀಗ ಬಂದ ಸುದ್ದಿ ಏನಂತಂದ್ರೆ, ಹೇಳುವಂತಹ ಸಮಯ ಮೀರಿ ಸಮಯ ತುಂಬಾ ಹೋಗ್ತಾ ಇದೆ. ಸೊ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ನಾನ್ ಹೇಳಿದ್ ಬೇರೆ ಮ್ಯಾಮ್. ಕಾಫಿ ಕೊಟ್ರು, ಆಮೇಲೆ ಇವಾಗ ಮಜ್ಗೆನೂ ಕೊಡ್ತಾ ಇದಾರೆ ಮೇಡಮ್. ಕಾಫಿ ಜೊತೆ ಮಜ್ಜಿಗೆ ಅದ್ ಹೆಂಗಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಕೀರ್ತಿ ENT ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ನನ್ ಜೊತೆ ಇದಾರೆ ಖುಷಿ ರವಿ ಅವರೇ. ಮ್ಯಾಮ್, ನೀವೇನಾದ್ರು ಹೇಳ್ಬೇಕು ಅಂತಿದ್ದೀರಾ ಅವ್ರಿಗೆ? ಹಲೋ, ಇರಿ ಒಂದ್ ನಿಮಿಷ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಓಕೆ ಮೇಡಮ್. ಇಲ್ಲಿ ಈ ಕ್ಯಾಮ್ರಾ ನೋಡ್ಕೊಂಡು. ಏನಿಲ್ಲ, ಇವತ್ತು ಇಂಟರ್ವ್ಯೂ ಅಂತ ಕರೆಸ್ಬಿಟ್ರು ಅರ್ಚನಾ ಅವರೇ. ಅಮೃತ ಅವರೇ, ಕೇಳಿಸ್ತಿದ್ಯಲ್ಲ? ಕೇಳಿಸ್ತದೆ. ಹೇಳಿ, ಪದೇ ಪದೇ ಕೇಳ್ಬಿಡಿ. ಇಲ್ಲ ಅಮೃತ ಅವರೇ, ನಿಮ್ ಜೊತೆ ನಾನು ಇಂಟರ್ವ್ಯೂ ಮಾಡಿದ್ದೆ. ನಿಮ್ ಜೊತೆ ಇಂಟರ್ವ್ಯೂ ಮಾಡಿದ್ದು ತರ ಇಲ್ಲಿ ಆಕ್ಚುಲಿ ಮಾಡ್ತಾ ಇಲ್ಲ ಅಮೃತ ಅವರೇ. ತುಂಬಾನೇ ಬೇಡದಿರೋ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಕ್ರಿಸ್ಪಾಗಿ ಏನ್ರಿ ಹೇಳೋದು? ಹಾ, ಸೊ ಏನಷ್ಟು ಮಜಾ ಇಲ್ಲ. ನೋಡೋಣ ಏನ್ ನಡೆಯುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕೇಳಿಸ್ತಾ ಮೇಡಮ್? ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಅರ್ಚನಾ ಅವರೇ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಸಂದೇಶ. ಇನ್ನಷ್ಟು ಮಜಾ ಹಾಗೂ ಹಲವಾರು ಕಂಟೆಂಟ್ಸ್ ಗಾಗಿ ನೋಡ್ತಾ ಇರಿ ಕೀರ್ತಿ ENT ಕ್ಲಿನಿಕ್. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಿಮಗೆ ಈಗ ಗೊತ್ತಾಗಿರುತ್ತೆ ಯಾಕೆ ಅಮೃತ ಅವ್ರನ್ನ ನ್ಯೂಸ್ ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂತ. ಸೊ ಅವರು ಆಕ್ಟಿಂಗ್ಗೆ ಡಿಸರ್ವಿಂಗ್ ಆಗಿದ್ರು, ಹಂಗಾಗಿ ಸೆಲೆಕ್ಟ್ ಮಾಡಿದ್ರು. ಕರೆಕ್ಟ್. ಯು ನೋ ವಾಟ್, ಯು ವರ್ ಗುಡ್. ಥ್ಯಾಂಕ್ಸ್ ಬೇಬ್. ಸುಮ್ಮನೆ ಎಲ್ಲಾರನ್ನೂ ಹೊಗಳ್ಕೊಂಡು ಕೂತ್ಕೊಳ್ಳೋದೆ. ತುಂಬಾ ಚೆನ್ನಾಗಿ ನ್ಯೂಸ್ ರೀಡಿಂಗ್ ಮಾಡಿದ್ರಿ. ಬಟ್ ನ್ಯೂಸ್ ರೀಡರ್ಸ್ಗೆ ಅಂತ ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ ಇರ್ಬೇಕು ಯಾವಾಗ್ಲೂ. ಈ ತರ ಕಾಸ್ಟ್ಯೂಮ್ ಇದ್ರೆ ಚೆನ್ನಾಗಿರೋ. ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ ಅವಾಗ? ಕರೆಕ್ಟ್, ಇದೊಂದು ಹೇಳ್ಬೇಕು. ಇರೇ ಅವ್ರೇನೋ ಕೊಡ್ತಾ ಇದಾರೆ ಅಂತ. ಕಾಸ್ಟ್ಯೂಮ್ ಕೊಡ್ತಾ ಇದ್ದೀರಾ? ಮಾತಾಡಿದ್ರೆ ಬರೀ ಗಿಫ್ಟೇನಾ? ಸೀರೆ ಕೊಡ್ತೀರಾ? ಯಾವ ಡ್ಯಾಶ್?
ಸೀರೆ ವರ್ಕೌಟ್ ಆಯ್ತು ಒಂದು. ಏನ್ ಮಾಡ್ತೀರಿ ಕಾಸು? ಸೊ ಅವಾಗ ಬಜೆಟ್ ಇರ್ಲಿಲ್ಲ ಅಲ್ವಾ, ಜಾಸ್ತಿ ಬಜೆಟ್ ಇರ್ಲಿಲ್ಲ. ಟೀ ಶರ್ಟ್ ಒಂದ್ ಬ್ಲಾಕ್ ಕಲರ್ ಟೀ ಶರ್ಟ್ ಹಾಕೊಂಡು ಒಂದ್ 4 ವೇಲ್ ತಗೊಂಡು ಕೆಳಗಡೆ ಜೀನ್ಸ್ ಪ್ಯಾಂಟ್ ಹಾಕೋತಾ ಇದ್ದೆ, ಮೇಲ್ ಮಾತ್ರ ವೇಲ್ ಹಾಕೊಂಡು ಕೂತ್ಕೋತಾ ಇದ್ದೆ. ದಟ್ಸ್ ಸಮಾಜಕ್ಕೆ ಮಾದರಿಯಾಗಿರ್ಬೇಕಾಗಿರೋರು, ಸಮಾಜಕ್ಕೆ ಸಂದೇಶ ಕೊಡ್ಬೇಕಾಗಿರೋರು ಈ ತರ ಮೋಸ ಮಾಡಿರೋದನ್ನ ವೇದಿಕೆಗಳಲ್ಲಿ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗನ್ಸುತ್ತೆ? ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ. ಏನಕ್ಕೆ ಹಾನೆಸ್ಟ್ ಆಗಿರಿ, ಚೆನ್ನಾಗ್ ಮಾತಾಡಿ, ನೀವ್ ಹೇಳಿರೋದೆಲ್ಲ ಸತ್ಯವಾಗಿದ್ಯಾ ಅಂತೆಲ್ಲ ಕೇಳ್ಬಿಟ್ಟು ರಿಯಾಲಿಟಿ ಮಾತಾಡಿದ್ರೆ ಹಿಂಗ್ ಮಾತಾಡೋದು, ಅದಕ್ಕೆ ಯಾರು ಬರಲ್ಲ ನೋಡಿ. ನಿಜ ಮಾತಾಡ್ಬಾರ್ದು ಅಂದ್ರೆ ಹುಚ್ಚಾನ 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 ಹುಚ್ಚ, ಎಸ್ ಅಂದ್ರೆ ನೋ ಅಂತೆ, ನೋ ಅಂದ್ರೆ ಎಸ್ ಅಂತೆ, ಹುಚ್ಚಾನ ಹುಚ್ಚಾನ. ನಾನ್ ಹೇಳಿದ್ದು ಇವ್ರು ಮಾಡಿದ್ದು ನಿಮ್ಮ ಪ್ರಕಾರ ಸರಿನಾ ತಪ್ಪ ಹೇಳಿ ಅಂತ. ನಾನ್ ಸರಿ ತಪ್ಪು ಅಂತ ಏನ್ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಇವರು ಟಿ ಶರ್ಟ್ ಹಾಕೊಂಡು ಅದ್ರ ಮೇಲೆ ವೇಲ್ನ ಸೀರೆ ತರ ಚೀಟ್ ಮಾಡಿ ಜಿಂದಗಿ ಬದಲ್ಗೆ ಏನದು ಫ್ಲಿಪ್ ಹೋಗ್ಯಾ. ಸೊ ಈ ತರ ಸೀರೆಗೆ ಬಡತನ ಇರೋ ಹೆಣ್ಮಕ್ಳನ್ನ ನೋಡಕ್ಕೆ ನಮ್ ತಾಯಿ ಬೈತಾರೆ. ಈ ತರ ಇದ್ದಾಗ ಅವ್ರಿಗೆ ಒಂದೆರಡು ಸೀರೆ ಕೊಡಕ್ಕಾಗಲ್ವಾ ಅಂತ ಬೈತಾರೆ. ಹಂಗಾಗಿ ನಾವು ಸುದರ್ಶನ್ ಸಿಲ್ಸ್ ಅವರ ಸೀರೆಯನ್ನ ತರಿಸ್ದೆ. ನಮ್ಮಮ್ಮ ನಂಗೆ ರೆಡ್ ಬೇಡಪ್ಪ, ಬೇರೆ ಕಲರು. ನನಗೆ ರೆಡ್ ಬೇಡ. ಸೀರೆಗೆ ಬಡತನ ಇದ್ದು ಟಿ ಶರ್ಟ್ಗಳ ಪಿನ್ ಹಾಕೊಂಡು ಸುತ್ಕೊಂಡು ವಾರ್ತೆ ಓದ್ತಿದ್ದಂತಹ ಅಮೃತ ಅಯ್ಯಂಗಾರ್ ಅವರಿಗೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಅವರ ಕಡೆಯಿಂದ ನಂಗೂ ಏನಾರು ಹೇಳ್ಬಿಟ್ಟು ಕೊಡಿ. ಮನೆಯಲ್ಲಿ ತೆಂಗಿನಕಾಯಿ ತುರಿತಾ ತೌಡನ್ನು ಕುಟ್ಟುತ್ತಾ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂತಹ ಅರ್ಚನಾ ಕೊಟ್ಟಿಗೆ ಅವರು, ಬಟ್ ಜೋಕ್ಸ್ ಅಪಾರ್ಟ್, ಇವರು ಸೀರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಸ್ಟಾಪ್ ಇಟ್. ಇವರು ನಾಚ್ಕೊಳ್ಳೋ ಶಾರ್ಟು ಯಾರು ತೋರಿಸಿ ಅಂತ ಹೇಳಿದ್ರು, ಹಂಗಾಗಿ ಈ ಸುಳ್ಳು ಹೇಳಿದೆ ಅಂತ ಹೇಳ್ತಾ Which color you got? Same color I also got. Girls being girls. ಇನ್ನು ಖುಷಿಯವರು ಸದಾ ಖುಷಿಯಾಗಿರ್ಲಿ, ಇವರು ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ತಾ Beauty. Very good combination. I love this color. ಹಪ್ಪ ಅಲ್ಲ 3 ಜನಕ್ಕೂ ಒಂದೇ ತರ ಏನೋ ಮದ್ವೆ ಮನೆಗ್ ಪನ್ನೀರ್ ನೀರ್ ಹಾಕೊಂಡೆ. Very happy. Thank you. Nice color. Very beautiful color. Thank you. ಈಗ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕೆ, ಓಕೆನಾ? ಈಗ ಹೊಸದಾಗಿ ಆಕ್ಟಿಂಗ್ ಮಾಡೋ ಬ್ರ್ಯಾಂಡ್ ಅಂಬಾಸಿಡರ್ ಹೆಂಗ್ ಹೇಳ್ತಾರೆ ನೋಡೇ ಬಿಡೋಣ. 3, 2, 1 ಸುದರ್ಶನ್ ಸಿಲ್ಕ್ಸ್. ಇದು ಕೇವಲ ಸೀರೆ ಅಲ್ಲ, ಆಭರಣ. ಇಷ್ಟ ಆಯ್ತಾ ಸೀರೆ? Beautiful. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿಯಲ್ಲಿದೆ. ಈಗ ರಾಜರಾಜೇಶ್ವರಿ ನಗರಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೂ ಹೋಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಎಲ್ಲ ರೀತಿಯ ಬಟ್ಟೆಗಳು ಸಿಗುತ್ತೆ. ಜೊತೆಗೆ ಇವ್ರದ್ದು ಜ್ಯುವೆಲರ್ಸ್ ಶಾಪ್ ಕೂಡ ಇದೆ. ಸೊ ಹೋಗಿ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ 1944ರಿಂದ ಇದೆ ಇವ್ರಂಗೆ. ಎಲ್ಲ ಶುಭ ಸಮಾರಂಭಗಳಿಗೆ ಯಾವುದೇ ಸಮಾರಂಭ ಇದ್ರು ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ. ಸೀರೆ ಆಕ್ಚುಲಿ ಈ ಒಳ್ಳೆ ಹೆಣ್ಮಕ್ಳು ಧರಿಸ್ಕೊಂಡಿದ್ದು ಬಹಳ ಚೆನ್ನಾಗಿತ್ತು ನೋಡೋಕೆ. ಥ್ಯಾಂಕ್ ಯು. ಒಳ್ಳೆ ಹೆಣ್ಮಕ್ಳು ಅಂದ್ಬಿಟ್ಟೆ, ಅದಕ್ಕೆ ಶಾಕ್ ಆಗುತ್ತೆ. ಏನ್ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಬೇರೆ ಏನೋ ಕೇಳ್ತಾರೆ ಇವಾಗ ಅಂತ ಅರ್ಥ. ಈಗ ಸಾಮಾನ್ಯವಾಗಿ ಅಕ್ಕ ನಿನ್ ಗಂಡ ಹೆಂಗಿರಬೇಕು ಅಂತ ಕೇಳ್ತೀವಿ, ಅಕ್ಕ ನಿನ್ ಗಂಡ ಹೆಂಗಿರಬಾರ್ದು ಅಂತ ಹೇಳ್ಬೇಕು ಅಮೃತ. ಹೆಂಗಿರಬಾರ್ದು ಅಂತನಾ? ಕೇಳಿಸ್ಕೊಳೆ. ಅಯ್ಯೋ, ನನಗ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ಬೇಕು. ಜಗತ್ತಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡೋರು ಇರ್ತಾರೆ. ಸೊ ನಾನ್ ಸ್ವಲ್ಪ ಪ್ರಯಾರಿಟಿ ಆಗಿ ಇಟ್ಕೊಂಡ್ರೆ ಬೆಟರು. ಡಿಮ್ಯಾಂಡಿಂಗ್ ಸ್ವಲ್ಪ ನನ್ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಬಾರ್ದು. ನಾನಾಗಿರಕ್ ಬಿಡ್ಬೇಕು. ಇದು ನಾನು ಚೇಂಜ್ ಮಾಡೋರು ನನಗೆ ಇಷ್ಟ ಆಗಲ್ಲ. ನಾನು ಇವಾಗ ಜಸ್ಟ್ ನೋ ಅನ್ನಲ್ಲ. ಸಾರಿ ಬ್ರೋ, ನಾನೇನ್ ಚೇಂಜ್ ಮಾಡತ್ತೀನಿ. ಯು ಆರ್ ಮೈ ವೈಫ್ ಫಾರ್ ಎವರ್. ಸಾಕು ಸರ್, ಸಾಕು. ಏನ್ ಎಷ್ಟ್ ಬಡ್ಕೊಂಡ್ರು ಏನ್ ಇವಾಗ 4 ಜನ ಇದಾರ ನನ್ ಜೊತೆಗೆ, ಇಲ್ಲ ತಾನೆ? ಇಷ್ಟ್ ಬಡ್ಕೊಂಡು ಏನ್ ಪ್ರಯೋಜನ, ಪರವಾಗಿಲ್ಲ ಬಿಡಿ. ಸೂಪರ್. ಸೊ ಅವ್ರಿಬ್ರು ಟಿಪ್ಸ್ ಏನಾದ್ರು ಯೂಸ್ ಆಯ್ತಾ ಮದ್ವೆಗೆ? ಆಕ್ಚುಲಿ ಅರ್ಚನಂದ್ ಯೂಸ್ ಆಯ್ತು. ನಾನ್ ಚಿಕ್ಕ ವಯಸ್ಸಿಂದ ಏನಕ್ಕೆ ಮದ್ವೆ ಆಗ್ಬೇಕಂತ ಅಂದ್ರೆ ಸುಮ್ನೆ ರೆಡಿ ಆಗಕ್ಕೆ ಇಷ್ಟ ನನ್ಗೆ. ಮದ್ವೆ ತರ ರೆಡಿ ಆಗಿ ಫೋಟೋ ತಗೊಳಕ್ ಮದ್ವೆ ಆಗ್ಬೇಕಂತ ಆಸೆ ಇತ್ತು. ಇವಾಗ ಆಲ್ರೆಡಿ ಸಿನಿಮಾಲ್ 2-3 ಸತಿ ಮಾಡಿದ್ನಲ್ಲ, ಸಾಕು ಅನ್ಸ್ತು. ಡಿಪ್ರೆಷನ್. ಇವಾಗ ಇಲ್ಲ, ಕಂಪ್ಯಾನಿಯನ್ಶಿಪ್ ಮದ್ವೆ ಆಗ್ಬೇಕಂತ ಇವಾಗ ರಿಯಾಲಿಟಿ ಗೊತ್ತಾಗಿದೆ. ಆದ್ರೂ ಏನೋ ಗುಡ್ ಥಾಟ್ ಸರ್, ಗೊತ್ತಿಲ್ಲ, ಏನ್ ಒಪಿನಿಯನ್ ಇಲ್ಲ ಈ ಮಟ್ಟಿಗೆ. ಇವಾಗ ಕೇಳಿದ್ರೆ ನೋ ಒಪಿನಿಯನ್ ಅಬೌಟ್ ಮ್ಯಾರೇಜ್. ನೈಸ್. ಅರ್ಚನೆಗೆ ಮದುವೆ ಆಗಿ ಸಾರ್ಥಕತೆ ಸಿಕ್ಕಿದ್ಯಾ? ಇಷ್ಟು ಖುಷಿ ಆಗಿದ್ದಾಳೆ ನೋಡಿ ಚಿನ್ನಿ.
ಜಾತಕ ಮ್ಯಾಚ್ ಆಗಿದ್ಯಾ? ಕಳ್ಕಳಿ ಆಗಿದ್ದಾಳೆ. ಮನೆ ಆಂಟಿಗಳು ಹಿಂಗೆ ಮಾತಾಡೋದು. ಅವಳಿಂದಾನೇ ವರ್ಡ್ ಕಲ್ತ್ಕೊಂಡಿದ್ ಕಳ್ಕಳಿ ಆಗಿದ್ದಾಳೆ. ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿಯಾಳ ನೋಡಿ, ಕಳ್ಕಳಿಯಾಗಿದ್ದಾಳೆ. ಇವ್ರೇನೋ ಕೇಳಿದ್ರು, ಏನ್ ಹೇಳಿದ್ರಿ? ಜಾತಕ ಮ್ಯಾಚ್ ಆಯ್ತಾ? ಜಾತಕ ತೋರ್ಸ್ಲಿಲ್ಲ, ಅವ್ರು ಬೇಡ ಅನ್ಬಿಟ್ರೆ ನಾನು ಲವ್ ಮಾಡ್ತಿದೀನಿ, ಇವಾಗ ಏನ್ ಮಾಡೋದು? ನಿಮ್ಗೆ ನಿಮ್ಮ ಅತ್ತೆಗೆ? ನಮ್ಮ ಅತ್ತೆ ಅವ್ರು ಮಾಡಕ್ ಆಗದೆ ಇರೋದೆಲ್ಲ ನಾನ್ ಮಾಡ್ತಾ ಇದೀನಿ. ಅಂದ್ರೆ ಅವ್ರಿಗೆ ಕೆಲ್ಸಕ್ ಕಳ್ಸಿ ನಾನ್ ಮನೇಲಿ ಕೂತಿದೀನಿ. ಆ, ಅವ್ರ ವರ್ಕಿಂಗ್, ತೆಂಗಿನಕಾಯಿ ತುರಿತಾ ಇರೋದು ಮನೇಲಿ. ನಾನ್ ಹೌಸ್ ವೈಫ್. Nice. ಪಾಪ ಅವ್ರಿಗೆ ಮಾಡಕ್ ಆಗದೆ ಇರೋದೆಲ್ಲ ನಾನ್ ಮಾಡಿ ಖುಷಿ ಪಡಿಸ್ತಾ ಇದೀನಿ. ಎಲ್ಲಾರು ಬಿಸಿ ನಮ್ಮ ಮನೇಲಿ ಆಕ್ಚುಲಿ. ನಾಯು ಫ್ರೀ ಇದ್ದಾಗ ಹೋಗ್ ನಾನ್ ಮಾತಾಡಿಸ್ತೀನಿ, ಅದು ಮೂಡ್ ಇದ್ದಾಗ ನನ್ನ ಹತ್ರ ಬರುತ್ತೆ, ಅವಾಗ ನಾನ್ ಮಾತಾಡಿಸ್ತೀನಿ. ಬಿಟ್ರೆ ಮಧ್ಯಾಹ್ನದ ಮೇಲೆ ಇಳ್ಗೊಂಡ್ ಫೋನು, ಏನೇ ಅಡ್ಗೆ ಏನ್ ಮಾಡ್ಕೊಂಡಿ, ಹೌದಾ ಹಿಂಗ್ ಮಾಡಿದ್ಯೆ, ಅದು ಫಸ್ಟ್ ಹಂಗ್ ರುಬ್ಬೇಕಾ, ಸರಿ ಸರಿ. ನಮ್ ಇಬ್ಬರ್ಸ್ ಕಿಚನ್ ಅಲ್ಲಿ ಅವೆಲ್ಲ ತೋರ್ಸೇ ಇಲ್ಲ, ನೀನ್ ಯಾವ್ದು ನೋಡ್ತಾ ಇದೀಯಾ ಅಂತ ಇಷ್ಟೇ. ಶೂಟಿಂಗ್ ಟೈಮಲ್ಲಿ ಎಷ್ಟು ಫಾರಿನ್ ಕಂಟ್ರೀಸ್ ಹೋಗಿದ್ದೀರಾ? ನಾನು ಹೋಗಿದ್ದೀನಿ. ನಂಗೆ ಕೇರಳಾಲ ಸಂದ್ರ ಕರ್ಕೊಂಡು ಹೋಗಿದ್ವಿ. ಬ್ಯಾಂಕಾಕ್ಗೆ 2 ಸತಿ ಸೇಮ್ ಸಾಂಗ್. ಯಾವ ಸಂದ್ರ? ಕೇರಳಾಲ ಸಂದ್ರ. ಎಲ್ಲಿರೋದು? ಗೊತ್ತಿಲ್ಲ, ಕರ್ಕೊಂಡು ಹೋದಾಗ್ಲೇ ನಂಗೂ ಗೊತ್ತಾಗಿತ್ತು. ಅಲ್ಲೆಲ್ಲ ಹೋಗಿದ್ದೀನಿ, ಕೊಳ್ಳೇಗಾಲಕ್ಕೆ ಹೋಗಿದ್ದೀನಿ. ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗಿದ್ದೀರಾ? ಚಾಮುಂಡಿ ಬೆಟ್ಟ, ದೇವರಾಯನ ದುರ್ಗ, ತಲಕಾಡು. ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ? ಅದೇ ಫ್ಯಾಮಿಲಿ ಫ್ಯಾಮಿಲಿ ಟ್ರಿಪ್ ಅಂದ್ರೆ ದೇವಸ್ಥಾನ. ಫ್ರೆಂಡ್ಸ್ ಅಂದ್ರೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತೇನೆ, ಫ್ರೀ ಆಗಿ ಕಾಮಾಖ್ಯ ಕಳಿಸ್ತೀವಿ, ಹೋಗ್ತೀರಾ ಮುಂದಿನ ತಿಂಗಳು? ಅಯ್ಯೋ ಪ್ಲೀಸ್ ಪ್ಲೀಸ್, ನಾನು ಹೋಗ್ಬೇಕಂತ ತುಂಬಾ ಆಸೆ ಇದೆ ನನಗೆ. ಹೌದು, ಪ್ಲೀಸ್. ನೀವು 3 ಜನ ಹೋಗ್ಬರ್ತೀರಾ? ರಾಂಗ್ ಆನ್ಸರ್ಸ್ ಓನ್ಲಿ ಅಲ್ಲ ತಾನೆ. ಎಸ್ 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 ಪ್ಲೀಸ್. ಮುಂದಿನ ತಿಂಗಳು ಹೇಳ್ತೀನಿ. ಓಕೆ, ರಿಯಲಿ? ಸೂಪರ್. ಏನ್ ಗುರು, ನನ್ನ ಬರ್ಡೇ ಬೇರೆ. ರಿಯಲಿ? ಶ್ರೀನಿಧಿ ಹಾಲಿಡೇಸ್ ಅವರಿಂದ ನಿಮ್ಗೊಂದು ಗಿಫ್ಟ್ ಇದೆ, ತಗೊಳ್ಳಿ. ಓ, ಇವ್ರ ಹತ್ರ ನಾವು ಫಾರಿನ್ ಟ್ರಿಪ್ಗೆಲ್ಲ ಇದ್ ಕೇಳ್ಬೋದಾ? ಏ ವೆರಿ ನೈಸ್. ಇವರ ಸ್ಪೆಷಾಲಿಟಿ ಏನಂದ್ರೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಗಳನ್ನ ಮಾಡ್ತಾರೆ, ಮತ್ತೆ ಕಸ್ಟಮೈಸ್ ಟ್ರಿಪ್ ಮಾಡ್ಕೊಡ್ತಾರೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಓ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಮುಂಚೆ ಹೇಳೋದಲ್ವಾ? ಜುಲೈ ಎಂಡ್ ಅಲ್ಲಿ ಕಾಮಾಖ್ಯ ಟ್ರಿಪ್ ಹಾಕ್ತಿದ್ದಾರೆ. ಸೊ ಫ್ಯಾಮಿಲಿ ಜೊತೆ ಯಾರ್ಯಾರು ಹೋಗ್ಬೇಕು ಅನ್ಕೊಂಡಿರೋ, ಸಿಂಗಲ್ ಆಗಿ ಹೋಗ್ಬೇಕು ಅನ್ಕೊಂಡಿರೋ, ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಮಾಖ್ಯ ದೇವಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಇವರು ಏನಂದ್ರೆ ಎಲ್ಲಾ ಕಡೆ ಅಂದ್ರೆ ಹೋಟೆಲ್ ಬುಕ್ಕಿಂಗ್ ಇಂದ ಹಿಡಿದು ಅಲ್ಲಿ ಟ್ರಿಪ್ ಅಡ್ವೈಸರ್ಸ್ ಎಲ್ಲರೂ ಇವರೇ ಇರ್ತಾರೆ, ಕರ್ಕೊಂಡು ಹೋಗಿ ಕರ್ಕೊಂಡ್ ಸೇಫ್ ಆಗಿ ಬಿಡ್ತಾರೆ. ಸೊ ಇಲ್ಲಿವರೆಗೂ 700+ ಟ್ರಿಪ್ಗಳ ಗ್ರೂಪ್ ಟ್ರಿಪ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಈಗ ಸದ್ಯಕ್ಕೆ ಮೈಸೂರಲ್ಲಿ ಮತ್ತೆ ಬೆಂಗಳೂರಲ್ಲಿ ಬ್ರಾಂಚ್ ಇದೆ, ಮಲ್ಲೇಶ್ವರಂ ಅಲ್ಲಿ. ಇದು ನಮ್ಮ ಶ್ರೀನಿಧಿ ಹಾಲಿಡೇಸ್. ಥ್ಯಾಂಕ್ ಯು ಸೋ ಮಚ್. ಈಗಿನ ಕಾಲದ ಹುಡುಗರು ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು? 3 ಜನ 2 ಪಾಯಿಂಟ್ ಹೇಳಿ. ನ್ಯಾಯವಾಗಿರ್ಬೇಕು, ನಿಜ ಹೇಳ್ಬೇಕು, ಬಿಲ್ಡಪ್ ಕೊಡಬಾರ್ದು, ಏನಿದೆ ಹಂಗೆ ಹೇಳ್ಬೇಕು, ನಿಜ, ಆನೆಸ್ಟ್ ಅಂಡ್ ನಮ್ ಮೂಡ್ ಸ್ವಿಂಗ್ಸ್ ನ ತಡ್ಕೊಂಡಿರ್ಬೇಕು. ಅದಾದ್ಮೇಲೆ ಅದೇ ಇದಾದ್ಮೇಲೆ ಕರೆಕ್ಟ್. ಸೊ ನನ್ ಹುಚ್ಚಿ ತರ ಆಡ್ತಾ ಇದ್ರು ಸುಮ್ನೆ ಹಾ ಹಾ ನೀನ್ okay ಹುಚ್ಚಿ ಅಂತ ಅಂತ ಹೇಳ್ಬೇಡ, ಹೇಳ್ಬೇಕು. ನಂಗೆ ಕೋಪ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ಅವಳು ಹುಚ್ಚಿ ಅಲ್ಲ ಪಾಪ, ರಾಂಗ್ ಪೋಟ್ರೆ ಆಗುತ್ತೆ ಆಡಿಯನ್ಸ್, ನಂಗೆ ಬೇಜಾರಾಗುತ್ತೆ. ಓಕೆ, ನಾನ್ ಹೇಳ್ಬೇಕಾ? ಇಲ್ಲ, ಹೇಳ್ದು ಅದೇ ಆನೆಸ್ಟಿ, ಡವ್ ಮಾಡ್ಬಾರ್ದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಪ್ರಾಮಿಸ್ ಮಾಡ್ತಾರೋ ಹಾಗೆ ಇರ್ಬೇಕು, ಆಮೇಲೆ ಸೈಕೋ ತರ ಚೇಂಜ್ ಆಗ್ಬಾರ್ದು. ರಿಂಗ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹನಿಮೂನ್ ಪೀರಿಯಡ್ ಅಲ್ಲಿ ಆಡ್ತಾ ಇರ್ತಾರಲ್ಲ, ಹಂಗ ಅದನ್ನೇ ಕಂಟಿನ್ಯೂ ಆದ್ರೆ ಬೆಟರ್. ಆಕ್ಚುಲಿ ಕರೆಕ್ಟ್. ಸ್ಟಾರ್ಟಿಂಗ್ ಅಲ್ಲೇ ತೋರ್ಸ್ಬಿಡ್ಲಿ ಕಲರ್ಸ್, ಲೇಟರ್ ಆಗಿ ತೋರ್ಸೋದ್ ಬೇಡ ಅಂತ. ಅದಂಗ ಆಗಲ್ವಲ್ಲ. ಒಂಥರ ಕಟ್ಟ ಮೀಟ ಮಾತುಕತೆ ಇದು, ಸ್ವಲ್ಪ ಸ್ವೀಟು ಸ್ವಲ್ಪ ಘಾಟು, ಬಟ್ ಚೆನ್ನಾಗಿತ್ತು, ಒಳ್ಳೆ ಹರಟೆ. ಓವರ್ ಆಲ್ ಸ್ವೀಟ್ ಅಂತ ಹೇಳ್ಬೋದು. ಇಷ್ಟು ಸ್ವೀಟ್ ಆಗಿರೋದಕ್ಕೆ ಈ ಶೋ ಇಂಡಿಯಾ ಸ್ವೀಟ್ ಹೌಸ್ ಅವರು ಕಾರಣ. ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಗಿಫ್ಟ್ ಹ್ಯಾಂಪರ್ ಇಂಡಿಯಾ ಸ್ವೀಟ್ ಹೌಸ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು ವೆರಿ ಮಚ್. ಸ್ವೀಟ್ ಹ್ಯಾಂಪರ್ ನಿಮಗೋಸ್ಕರ. ಇದು ನಿಮಗೆ ಇಂಡಿಯಾ ಸ್ವೀಟ್ ಹೌಸ್ ನಮ್ಮ ಕರ್ನಾಟಕದಲ್ಲಿ 50ಕ್ಕೂ ಹೆಚ್ಚು ಬ್ರಾಂಚ್ಗಳಿದೆ. ಇವರ ಸ್ಪೆಷಾಲಿಟಿ ಏನಂದ್ರೆ 100+ ವೆರೈಟಿ ಸ್ವೀಟ್ಸ್ ಇದೆ, ಶುಗರ್ಲೆಸ್ ಸ್ವೀಟ್ಸ್ ಇದೆ ಇವ್ರ ಹತ್ರ. ಐ ಕ್ಯಾನ್ ಸಿ ಜಾಗ್ರಿ, ಕೋಕೋನಟ್ ಜಾಗ್ರಿ ಮಿಠಾಯಿ ಫಸ್ಟ್ ಅದೇ ಕಾಣಿಸ್ತಾ ಇದೆ. ಸೊ ಇನ್ಫ್ಯಾಕ್ಟ್ ಇವರು ಫಸ್ಟ್ ಟೈಮ್ ನಂಗೆ ಬಂದಿದ್ದು ದಿಯಾ ಖುಷಿ, ನಮ್ಮ ಖುಷಿ ಅವ್ರ ಇಂಟರ್ವ್ಯೂ ಬಂದಿದ್ರು. ಅವ್ರದೇ ಫಾರ್ಮ್ ಇದೆ ಕೂಡ. ರಿಯಲಿ? ಅವ್ರದೇ ಫಾರ್ಮ್ ಅಲ್ಲಿ, ಇದು ಕೌ ಫಾರ್ಮ್ ಅಲ್ಲಿ ಹಾಲ್ ತೆಗೆದು ಅವರು ಸ್ವೀಟ್ಸ್ ಮಾಡೋದು. ಡ್ಯಾಮ್ ನೈಸ್. ನೋಡಿ, ಬ್ರ್ಯಾಂಡ್ ಅಂಬಾಸಿಡರ್ ಹಿಂಗೆ. ಸೊ ಬೇರೆ ರಾಜ್ಯಗಳಲ್ಲೂ ಇದ್ ಮಾಡ್ತಾ ಇದ್ದಾರೆ. ಇವಾಗ ಚೆನ್ನೈ ಮತ್ತೆ ಹೈದರಾಬಾದ್ ಅಲ್ಲೂ ಬ್ರಾಂಚ್ ಓಪನ್ ಆಗ್ತಾ ಇದೆ.
ಆಲ್ ದ ಬೆಸ್ಟ್. ಸಾಯಂಕಾಲದ ಹೊತ್ತು ಇಂಡಿಯಾ ಸ್ವೀಟ್ ಹೌಸ್ಗೆ ಹೋದ್ರೆ ಸ್ನಾಕ್ಸ್ ಎಲ್ಲ ಇರುತ್ತೆ. ಹೌದು, ನಾನ್ ತಿಂತೀನಿ. ಫ್ಯಾಮಿಲಿ ಯಾರು ಬೇಕಾದ್ರೂ ಹೋಗಿ ಸ್ನಾಕ್ಸ್ನೆಲ್ಲ ತಿನ್ಬೋದು, ಎಂಜಾಯ್ ಮಾಡ್ಬೋದು. ಸುಮಾರು 100+ ವೆರೈಟೀಸ್ ಸ್ವೀಟ್ಸ್ ಇದೆ, ಒಂದು 20+ ವೆರೈಟೀಸ್ ಮಿಕ್ಸ್ಚರ್ಸ್ ಇದೆ, ಎಲ್ಲ ಚೆನ್ನಾಗಿರುತ್ತೆ. ಸ್ನಾಕ್ಸು ತುಂಬ ವೆರೈಟೀಸ್ ಇದೆ, ಹೋಗಿ ಎಂಜಾಯ್ ಮಾಡಿ ಇಂಡಿಯಾ ಸ್ವೀಟ್ ಹೌಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅರ್ಚನಾ ಕೊಟ್ಟಿಗೆ ಒಂದು 5 ನಿಮಿಷ ಆಂಟಿ ತರ ಮಾತಾಡ್ಬೋದಾ? ದ ಬೆಸ್ಟ್ ಪ್ಲೀಸ್ ಚೆನ್ನಿ, ಪ್ಲೀಸ್ ಪ್ಲೀಸ್. ಆಂಟಿ ನಮ್ಮನೆ ಪಕ್ಕದ ಮನೆಯವರೆಲ್ಲ ಮಾತಾಡೋ ತರ ಅದು ಅವ್ರ ಆಂಟಿದಿರಲ್ವಾ. ಇರಿ ಯೋಚನೆ ಮಾಡ್ತಾ ಇದೀನಿ, ನಿಮಿಷ ಪ್ರಿಪೇರ್ ಆಗಿಲ್ಲ ನಾನು. ನೈಟಿ ಬೇಕಾ? ನೈಟಿ ಒಂದ್ ದುಪ್ಪಟ ಇದ್ಬಿಟ್ರೆ ಬಂದ್ಬಿಟ್ರೆ ಅಲ್ವಾ, ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರೋದು. ಒಂದು ದುಪ್ಪಟ ಏನಾದ್ರು ಇಟ್ಟಿದ್ರೆ. ರೀ ಸಂಧ್ಯಾ, ನಿಮ್ ಮನೇಲಿ ಅದೇನೋ ಗೊಜ್ಜು ಮಾಡ್ತೀರಲ್ರಿ, ಹಿಂಗ್ರಿ ಮಾಡ್ತೀರಾ? ನಮ್ ಗಂಡಂಗೆ ತುಂಬಾ ಇಷ್ಟ ಆಯ್ತ್ರಿ. ಕುಟ್ಪುಡಿ ಮಾಡ್ತೀರಾ ಇಲ್ಲ ರುಬ್ಬಾಕ್ಬಿಡ್ತೀರಾ? ಕುಟ್ಟದ, ಅದಕ್ಕೆ ಆ ರುಚಿ. ಅಲ್ವೇನ್ರಿ ಮಧುರ? ಮೇಡಮ್ ಇದು ಹೊಸ ಡೈಮಂಡ್ ತಗೊಂಡ್ರಲ್ಲ, ಅದು ತೋರಿಸಿ. ಮೊನ್ನೆ ತಗೊಂಡಿದ್ ತೋರಿಸಿ. ಇದು ಹಿಂಗೆ ತುಂಬಾ ಚೆನ್ನಾಗಿದೆ ಕಣ್ರಿ. ಎಲ್ಲಿ ತಗೊಂಡ್ರಿ? ನನ್ ಗಂಡ ಗಿಫ್ಟ್ ಮಾಡಿದ್ದು. ನಾನು ಇದೇ ಬೇಕು ಅಂತ ಅಂಗಡಿಯಲ್ಲಿ ಹೇಳ್ದೆ, ಅವ್ರು ನನಗೆ ಗಿಫ್ಟ್ ಮಾಡ್ಬಿಟ್ರು. ಏನ್ರಿ ಸರ ಗೊಸದ್ ಹಾಕೊಂಡಿದ್ದೀರಾ? ಸಾಕು, ಜಾಸ್ತಿ ತೋರಿಸ್ಬೇಡ. ತಾಗ್ಬಿಡುತ್ತೆ 400 ರೂಪಾಯಿದು, ತಾಗ್ಬಿಡುತ್ತೆ 400 ರೂಪಾಯಿದು. ನಾನು ಹೇಳೋ ಪ್ರಾಪರ್ಟಿ ಮಾತ್ರ ನೀನ್ ಮುಟ್ಬೇಕು, ಬೇರೆ ಪ್ರಾಪರ್ಟಿ ಬೇಡ. ಸಾಕಿಷ್ಟ. ಸಕಲ ಆಂಟಿಯರಿಗೂ ಅರ್ಪಣೆ ಇದು. ಅರ್ಚನಾಗೆ ಮಗು ಹುಟ್ಟಿದ್ರೆ ಅದ್ರ ಬಿಹೇವಿಯರ್ ಹೆಂಗಿರ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ? ಒಂದೊಂದ್ಸಲ ಪೆದಂಗೂ ಆಗ್ಬೋದು, ಹೇಳಕ್ ಆಗಲ್ಲ. ಮಾತೇ ಆಡಲ್ಲ ಅನ್ಸತ್ ನನ್ಗನ್ಸಂಗೆ. ತುಂಬಾ ಸೊಫಿಸ್ಟಿಕೇಟೆಡ್, ವೆರಿ ಸೈಲೆಂಟ್, ಗಲಾಟೆ ಮಾಡಲ್ಲ ಅನ್ಸುತ್ತೆ. ತುಂಬಾ ಸೈಲೆಂಟ್ ಆಗಿರುತ್ತೆ. ಅವಾಗ ನಾನು ಒಬ್ಳೆ ಮಾತಾಡ್ಕೋತಾನು ಇರ್ಬೋದು. ಹೈಲಿ ಇಂಟೆಲಿಜೆಂಟ್. ಸೊ ಇಲ್ಲ, ಇವಾಗ ನಾವು ಶರತ್ನು ಕನ್ಸಿಡರ್ ಮಾಡ್ಬೇಕು ಇವ್ರ ಕಡೆಯಿಂದ. ಸೊ ಮೋಸ್ಟ್ಲಿ ಸ್ಪೋರ್ಟ್ಸ್ ಗಿಟ್ಸ್ ಎಲ್ಲ ಏನು ಆಡಲ್ಲ ಅನ್ಸುತ್ತೆ. ಅವ್ನ್ ಸ್ವಲ್ಪ ಮಾತ್ ಕಮ್ಮಿ. ಇದು ನನಗೆ ನಿಜವಾಗ್ಲೂ ಈ ಕಾಂಬಿನೇಷನ್ ಇದೆಯಲ್ಲ, ಆಪೋಸಿಟ್. ಅದಕ್ಕೆ ಮೇ ಬಿ ಎಂಟರ್ಟೈನ್ಮೆಂಟ್. ಗಲಾಟೆ ಮಾಡ್ಬೇಕದು. ಯಾಕೆ? ಯು ಶುಡ್ ಟೇಸ್ಟ್ ಯುವರ್ ಓನ್ ಮೆಡಿಸನ್ ಲಿಟಲ್ ಬಿಟ್ ಅಂತ. ಬಟ್ ಪಾಪ ಐ ಫೀಲ್ ಸ್ಯಾಡ್ ಫಾರ್ ಶರತ್. ಬಟ್ ಅದು ಬರೀ ಅಪ್ಪ 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 ಅಂತ ಹೋಗ್ಬೇಕು. ನಾನೇ ಫಸ್ಟ್ ಹೇಳ್ಕೊಟ್ಬಿಡ್ತೀನಿ, ಅಪ್ಪ ಅನ್ನು ಅಪ್ಪ ಅನ್ನು. ಅತ್ತಾಗೆಲ್ಲ ಅಪ್ಪ ಅನ್ಬೇಕು ನೋಡಿ, ನಿನ್ನೆ ಕರಿತಾ ಇರುತ್ತೆ. ಇವೆಲ್ಲ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಓಕೆನಾ? ಇವ್ರು ಅದನ್ನೇ ಹೇಳ್ಕೊಟ್ಟಿರೋದು. ಖುಷಿ ನೀವು ಖುಷಿ ತುಂಬಾ ಹೆಂಗ್ ಅಡ್ವೈಸ್ ಕೊಡ್ತಾಳೆ ಅಂದ್ರೆ, ಸೂಪರ್. ಏನದು, ಹೆರಿಗೆ ನೋವೇ ಇರಲ್ಲ, ಮಗು ಅಳದೇ ಇಲ್ಲ, ಆಗಿದ್ದೇ ಗೊತ್ತಾಗಿಲ್ವಂತೆ ಇವಳಿಗೆ, ಆಗಿದ್ದೇ ಗೊತ್ತಾಗಲ್ಲ. ಅಲ್ಲ ಅದೇ ಮಗು ಆಗಿದೆ, ಡೆಲಿವರಿ ಪ್ರಾಸೆಸ್. ಆಮೇಲೆ ಮಗು ಅಳದೇ ಇಲ್ವಂತೆ, ಬಿಟ್ಬಿಟ್ ಬಾಯ್ ನಾನ್ ಶೂಟಿಂಗ್ ಹೋಗ್ತಾ ಇದೀನಿ ಅಂತ ಹೋಗ್ಬೋದು, ಅಳಲ್ವಂತೆ. ಎಷ್ಟ್ ಚೆನ್ನಾಗಿರುತ್ತೆ, ನೀನು ಮಾಡ್ಕೊಳೆ ಅಂತೇಳಿ. ಇವಳು ನಂಬ್ಕೊಂಡ್ ನಾನ್ ಮಾಡ್ಕೊಂಡ್ರೆ ಈಗ ಇಲ್ಲಿಗ್ ಬಿಡ್ತೀನಿ ಅಷ್ಟೇ. ಹಿಂಗೆ ಹೇಳೋದು. ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಏನು ಅಳಲ್ವಿ, ಎಲ್ ಬೇಕಾರ್ ಬಿಟ್ಬಿಟ್ಟು ಹೋಗ್ಬೋದು, ಯಾರ ಹತ್ರ ಬೇಕಾರ್ ಹೋಗುತ್ತೆ. ರೋಡಲ್ಲಿ ಹೋಗೋರ್ ಕರ್ಬಿಟ್ಟು ನಮ್ದು ಅದಕ್ಕೆ ಫಸ್ಟ್ ಫ್ಲೋರ್ ರುಚಿನ ಚೆನ್ನಾಗಿದೆ. ಒಂದ್ ಲೈನ್ ಹೇಳಿ ಸಾಕು. ಅದೇ, ಇದು ಕತೆ ಕಂಪ್ಲೀಟ್ ಸ್ಲಮ್ ಅಲ್ಲಿ ಇರುತ್ತೆ ಮೇಡಮ್. ಕರೆಕ್ಟ್. ನೀವು ಚಪ್ಪಲಿನೂ ಹಾಕೋಂಗಿಲ್ಲ ಮೇಡಮ್ ಇಡೀ ಸಿನಿಮಾ. ಪೂರ್ತಿ ಮುಳ್ಳಲ್ಲೆಲ್ಲ ನಡೀತಾ ಇರ್ತೀರಾ, ತುಂಬಾ ಕಷ್ಟಪಟ್ಟು ಬೆಳೆಯುವಂತ. ಅದಕ್ಕೆ ಡೂಪ್ ಇರ್ತಾರಲ್ವಾ? ಬಂದ್ರು, ಅರ್ಧ ಗಂಟೆಲಿ ಮಾಡಿದ್ರು, 1 ಗಂಟೆಲಿ ಬಿಟ್ರು, ಕೋಟ್ಯಾಂತರ ಜನ ನೋಡಿದ್ರು. ಒಳ್ಳೆ ಕಾಸಾಯ್ತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ. ಮತ್ತೆ ಬೇರೆ ಜೊತೆ ಶೂಟ್ ಅಲ್ಲಿ ಬೇರೆ ಯಾರು ಬರ್ತಾರೆ ಮೇಡಮ್? ಐ ಹ್ಯಾವ್ ಅನ್ ಆಂಟ್ರಾಜ್, ಪ್ರೊಡಕ್ಷನ್. ತಟ್ಟೆ ಎತ್ತಕ್ಕೊಬ್ರು, ತಟ್ಟೆ ಇಡಕ್ಕೊಬ್ರು, ಬಡ್ಸಕ್ಕೊಬ್ರು, ಆ್ಯಂಡ್ ವಾಟರ್ ನೀರಿಡಕ್ಕೊಬ್ರು, ಆ್ಯಂಡ್ ಏನು ತಿನ್ಬೇಕು ಅಂತ ಹೇಳಕ್ಕೊಬ್ರು, ಅವ್ರು ಹೋಗಿ ಮ್ಯಾನೇಜರ್ಗೆ ಹೇಳಕ್ಕೊಬ್ರು. ಸೊ ಗೆಟಿಂಗ್ ಕನ್ಫ್ಯೂಸ್ಡ್. ಐ ಥಿಂಕ್ ಸಮ್ 15-20 ಪೀಪಲ್. ಯಾ. ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಅದು ಒಳ್ಳೆ ಆಕ್ಟರ್ ಅಂತಾರೆ, ಅದು ಕೆಟ್ಟ ಕೋಪ ಬರುತ್ತೆ ನನಗೆ. ಏಂತಕ್ಕೆ ಏಂತಕ್ಕೆ ಅಂದ್ರೆ ಅವ್ರ ನಂಬರೇ ಇಲ್ಲ ನಂಗೆ. ನಿಮ್ ನಂಬರ್ ಅಂತ ಕೊಟ್ಟಿರ್ತೀನಿ. ಬೇಡ ಬೇಡ, ಅಯ್ಯೋ ತಗೊಂತೀನಿ. ನನ್ನ ತಾಯಿ ಖುಷಿಯಾಗಿರ್ಬೇಕು ಅಷ್ಟೇ, ಅದು ಒಂದು ಫಸ್ಟ್.
ನೋಡಿ ಇಂಟರ್ವ್ಯೂ ಮುಗಿಯೋ ಟೈಮ್ಗೆ ಟರ್ನೇ ಚೇಂಜ್. ಇವೆಲ್ಲ ತೋರಿಸ್ತಾರಾ ನಿಮ್ ಕಾಲೇಜ್ಗೆ? ಏನು ನೀವೆಲ್ಲ ಬರ್ಬೇಕು, ನೀವ್ ಮಾತಾಡ್ಬೇಕು, ನಿಮ್ಗೆಲ್ಲ ನಾವು ನಿಮ್ ಬಗ್ಗೆ ಜನಕ್ ಗೊತ್ತಾಗ್ಬೇಕು. ಇವಾಗ ಫುಲ್ ಮಕ್ಕಳನ್ನ ಆಡ್ಸೋ ತರ. ದಿಸ್ ಇಸ್ ನಾಟ್ ರೈಟ್. ಓಕೆ, ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.